ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕೇವಲ 15 ಮಂದಿಯ ಸಮ್ಮುಖದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಿದರು. ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಿಷ್ಣು ದೀಪೋತ್ಸವ ಅರ್ಥಪೂರ್ಣವಾಗಿ ನಡೆಯಿತು. ಕ್ಯಾರ್ಪೇಟೆ ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಪಬ್ಲಿಕ್ ಶಾಲಾ ಎದುರುಗಡೆ ಅಡಿಕೆ ಕೇಂದ್ರವನ್ನು ಉದ್ಘಾಟಿಸಲಾಯಿತು. ಕುಶಾಲನಗರ ತಾಲೂಕಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಿದರು. ಕುಶಾಲನಗರ ತಾಲೂಕಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಸಿದ್ದೇಗೌಡರ ನೇತೃತ್ವದಲ್ಲಿ ಆಚರಿಸಿದರು. ಮಹಾನಾಯಕನ ಪರಿನಿರ್ವಾಣ ದಿನವನ್ನ ಕೇವಲ 15 ಮಂದಿಯ ಸಮ್ಮುಖದಲ್ಲಿ ಆಚರಿಸಿರುವುದು ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಸ್ವಾಗತ. ಇವತ್ತೊಂದು ದಿವಸ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿವಸವನ್ನು ನಮ್ಮ ಎಂದಿನಂತೆ ನಮ್ಮ ತಾಲೂಕು ಆಡಳಿತದ ವತಿಯಿಂದ, ಕುಶಾಲನಗರ ತಾಲೂಕು ಆಡಳಿತದ ವತಿಯಿಂದ ಎಂದಿನಂತೆ ಹೋದ ವರ್ಷವೂ ಕೂಡ ಇದೇ ಸ್ಥಳದಲ್ಲಿ ಆಚರಣೆ ಮಾಡಿದ್ವಿ. ಅದೇ ರೀತಿಯೇ ಈ ಸ್ಥಳದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ. 69ನೇ ಪರಿನಿರ್ವಾಣ ದಿವಸವನ್ನು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ನಮ್ಮ ಎಲ್ಲ ಸರ್ಕಾರಿ ನೌಕರರ ಅಧಿಕಾರಿಗಳು, ಸಿಬ್ಬಂದಿಗಳ ವರ್ಗದಿಂದ ಮತ್ತು ಪತ್ರಿಕಾ ಮಾಧ್ಯಮ ಎಂದಿನಂತೆ ಎಲ್ಲರೂ ನಮಗೆಲ್ಲ ಪ್ರತಿ ವರ್ಷವೂ ಕೂಡ ನಮಗೆ ಸಹಕಾರ ನೀಡ್ತಾನೆ ಬಂದಿದ್ದಾರೆ. ಈಗಲೂ ಕೂಡ ಅವರು ನಮಗೆ ಸಹಕಾರ ನೀಡ್ತಾನೆ ಇದ್ದಾರೆ. ಎಲ್ಲ ಅಧಿಕಾರಿಗಳು ಕೂಡ ನೀಡ್ತಾರೆ. ಮೊನ್ನೆ ತಾನೇ ಸಂವಿಧಾನ ದಿನಾಚರಣೆಗಳು ನವೆಂಬರ್ 26 ಆಚರಣೆ ಮಾಡಿದ್ವಿ, ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಎಲ್ಲರದ್ದು ಸಹಕಾರ ಕೂಡ ಶ್ಲಾಘನೀಯ ಮಾಡ್ತಾ ರಾಜರು ಮಹಾರಾಜರು 552 ರಾಜರಿದ್ದರು ನಮ್ಮ ದೇಶದಲ್ಲಿ. ಆ ರಾಜರು ಅವರ ಕತ್ತಿ, ಗುರಾಣಿ, ಫಿರಂಗಿ ಎಲ್ಲವೂ ಇದ್ವು, ಯುದ್ಧ ಮಾಡ್ತಿದ್ರು. ಆದರೆ ಯಾವ ಹೆಣ್ಣು ಮಕ್ಕಳ ಶೋಷಣೆಯನ್ನ ನಿಲ್ಲಿಸುತ್ತಲ್ಲ, ಯಾರು ಸಮಾನತೆ ಪಡೆದುತ್ತಲ್ಲ, ಯಾರು ವಿದ್ಯಾಭ್ಯಾಸ ಪಡೆದುತ್ತಲ್ಲ, ಯಾರು ಆಸ್ತಿಯನ್ನು ಹಂಚುತ್ತಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಬಹುಸಂಖ್ಯಾತ ಪಡೆದ ಹೆಂಡತಿಯರನ್ನ ಇಟ್ಕೊಂಡು ರಾಜ್ಯ ಒಳಗೆ ಹೆಣ್ಮಕ್ಳಿಗೆ ಶೋಷಣೆ ಮಾಡಿದ್ರು, ಅತ್ಯಾಚಾರಗಳು ಮಾಡಿದ್ರು, ಅನಾಚಾರಗಳು ಮಾಡಿದ್ರು. ಬರೀ ಅದನ್ನೇ ಮಾಡ್ಕೊಂಡವರು ಯಾರು ಕೂಡ ಆ ಕತ್ತಿ ಗುರಾಣಿಗಳನ್ನ ಇಟ್ಕೊಂಡಿದ್ರು. ಅವ್ರು ಯಾರು ಕೂಡ ನ್ಯಾಯವನ್ನು ಒದಗಿಸಲಾಗಲಿಲ್ಲ, ಹೆಣ್ಣು ಮಕ್ಕಳನ್ನ ಶೋಷಣೆಯನ್ನು ತಡಿಲಿಕ್ಕಾಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನಲ್ಲಿದ್ದಂತ ಒಂದು ಪೆನ್ನು ಪ್ರತಿಯೊಬ್ಬರ ಭವಿಷ್ಯವನ್ನ ರೂಪಿಸ್ತು, ಬದಲಾವಣೆ ಮಾಡ್ತು. ಹೆಣ್ಣು ಗಂಡು ಮಕ್ಕಳಂತಾನೆ, ಗಂಡು ಮಕ್ಕಳ ಸಮಾಜದಲ್ಲಿ ಹೆಣ್ಣು ಕೂಡ ಸಮಾನವಾಗಿ ಬದುಕುವಂತ ಹಕ್ಕು ಸಿಗ್ಬೇಕು. ತಂದೆ ಆಸ್ತಿಯಲ್ಲಿ ಪಾಲು ಸಿಗ್ಬೇಕು, ಗಂಡನ ಆಸ್ತಿಯಲ್ಲಿ ಪಾಲು ಸಿಗ್ಬೇಕು. ಹೆಣ್ಣನ್ನ ಗಂಡ ಸತ್ತಾಗ ಜೀವಂತವಾಗಿ ಹೆಣ್ಣನ್ನ ಸುಡಬಾರ್ದು, ಅದು ಆಕೆಗೂ ಬದುಕುವ ಅವಕಾಶ ಇದೆ. ಆಕೆ ಗಂಡ ತೀರೋದ ಮೇಲೆ ಎರಡನೇ ಮದುವೆ ಆಗುವ ಅವಕಾಶ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಎಲ್ಲಾ ಸಂವಿಧಾನಗಳನ್ನ ಓದಿ ನಂತರ ಆ ಸಂವಿಧಾನವನ್ನು ಇವರು ಯಾವ ಅಳವಡಿಸ್ಕೊಳ್ಳಿಲ್ಲ. ಈ ನೆಲದಲ್ಲೇ ಇದ್ದಂತ ಶೋಷಣೆ ಏನಿತ್ತು, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಏನಿತ್ತು, ಬಾಲ್ಯ ವಿವಾಹ ಏನಿತ್ತು, ಶಿಕ್ಷಣದ ವಂಚನೆ ಏನಿತ್ತು, ಆಸ್ತಿ ಹಂಚಿಕೆ ವಂಚನೆ ಏನಿತ್ತು, ಎಲ್ಲವನ್ನೂ ಮನಗಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳನ್ನ ತಗೊಂಡು ಸಂವಿಧಾನ ಬರೀತಾರೆ. ಆ ಸಂವಿಧಾನ ಬರೆಯುವಾಗಲೂ ಕೂಡ ಎಲ್ಲ ದೀರ್ಘ ಅವರೊಬ್ಬರೇ ಸಂವಿಧಾನ ಹೇಳ್ತಾರೆ, ತಪ್ಪತ್ವಾಗಿ ಹೇಳ್ತಾರೆ. ಅಂಬೇಡ್ಕರ್ ಅವರು ಒಬ್ಬರೇ ಬರ್ತಿಲ್ಲ, ಅವರು ಸುಮಾರು ಜನ ಇದ್ರು, ಅವರಿದ್ರು ಇವರಿದ್ರು ಅಂತ. ಅಂಬೇಡ್ಕರ್ ಸಂವಿಧಾನ ಬರೆಯುವ ಸಮಿತಿಯಲ್ಲಿ 7 ಜನ ಇರ್ತಾರೆ. ಆ 7 ಜನದಲ್ಲಿ ಮೊದಲೇ ಇಬ್ಬರು ಬರಲ್ಲ, ಮತ್ತೊಬ್ಬರಿಗೆ ಕೆಲಸ ಸಿಕ್ಕಂತ ಹೋಗ್ತಾರೆ, ಇನ್ನೊಬ್ಬರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೋಗ್ತಾರೆ. ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಎದುರು ಮೇಲೆ ಹಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಅಚ್ಚುಕಟ್ಟವಾದಂತ ಸಂವಿಧಾನವನ್ನ ಬರೆದುಕೊಡ್ತಾರೆ. 152 ದೇಶಗಳು ಹೊಗಳುತ್ತವೆ ಉತ್ತಮವಾದ ಸಂವಿಧಾನ ಅಂತ. ಯಾಕಂದ್ರೆ ಇಲ್ಲಿ ಪ್ರೀತಿ, ವಾತ್ಸಲ್ಯ, ಮಮತೆ ಎಲ್ಲವೂ ಇದೆ ಸಂವಿಧಾನದಲ್ಲಿ. ಯಾವ ಧರ್ಮ ಬೇಕಾದ್ರೂ ನೀವು ಪ್ರೀತಿಸಬಹುದು, ಯಾವ ಧರ್ಮ ಬೇಕಾದ್ರೂ ಹೋಗ್ಬೋದು, ಎಲ್ಲವನ್ನೂ ಪ್ರೀತಿಸಬಹುದು ಅಂತ. ಆದ್ರೆ ಬೇರೆದ್ರಲ್ಲಿ ಇಲ್ಲ. ಇದು ಬೌದ್ಧ ರಾಷ್ಟ್ರ. ಹಾಗೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯೋದಿಲ್ಲ ಅಂತ ಸಹ ಹೇಳ್ತಾರೆ. ಯಾಕೆ ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯೋದಿಲ್ಲ ಅಂತಂದ್ರೆ ಸಮಾನತೆ ಅಂತ ಬರ್ತದೆ. ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಪರಕೀಯರಿಗೆ ಹೋರಾಡಿದ್ರೆ, ನಾನು ನನ್ನ ಮನೆಯೊಳಗೆ, ನನ್ನ ದೇಶದೊಳಗೆ ನಾನು ಸಮಾನತೆಗೋಸ್ಕರ ಹೋರಾಡ್ತಾ ಇದ್ದೀನಿ. ಏನು ಸಮಾನತೆ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರ ಮನಸ್ಮೃತಿಯನ್ನು ಸುಮ್ಮನೆ. ಇವತ್ತು ಅಣ್ಣ ಹೇಳಿದ್ರು, ಆ ಮೇಡಮ್ ಯೂನಿಫಾರ್ಮ್ ಹಾಕಿದ್ದಾರೆ ಅಂತಂದ್ರೆ ಅವ್ರು ಸರ್ ಕಣ್ಣು ನಿಂತ್ಕೊಂಡಾಗ ಖುಷಿ ಆಗಿತ್ತು. ಸರಿ ಸ್ಟಾರ್ಟಿಂಗ್
ಇರುತ್ತೆ ಅಂದರೆ ಅದು ಎಲ್ಲ ಒಂದು ಕೆಲಸ ಮಾಡ್ತಾ ಇದ್ರೆ ಅಂತಂದರೆ ಮನುಸ್ಮೃತಿಯಲ್ಲಿ ಏನಿರುತ್ತೆ ಗೊತ್ತಾ, ಮನುಸ್ಮೃತಿಯಲ್ಲಿ ಮದುವೆ ಆಗಬೇಡ, ಹೊರಗೆ ಮುಖನೇ ತೋರಿಸ್ಬೇಡ, ಸರಿಯಾಗಿರ್ತಿರ್ಬೇಕು ಅಂತ ಹೇಳುತ್ತೆ ಹೆಣ್ಮಕ್ಳಿಗೆ. ಆದರೆ ಇನ್ನೂ ಸ್ವಲ್ಪ ದೀರ್ಘ ಹೋದಾಗ ಸಮಯ ತುಂಬ ತಗೊಳುತ್ತೆ, ಅದನ್ನು ಹೇಳ್ತೀನಿ. ಆದರೆ ಇವತ್ತು ನಾವು ಹೆಣ್ಮಕ್ಳಿಗೆ ಸಮಾನತೆ ಯಾಕೆ ಹೇಳ್ತೀವಿ ಅಂತಂದರೆ ವಾಪಸ್ ಇರ್ತಕ್ಕಂಥ ಭಿಕ್ಷೆ ಹೇಳ್ಬೋದು. ಅವ್ರಿಗೆ ನಾವು ಚಿರುಮೆ ಇವತ್ತು ಒಂದು ದೊಡ್ಡ ನೋವೇನಂದರೆ ವ್ಯಕ್ತಿಗಳನ್ನ ಜಾತಿಯಿಂದ ನೋಡ್ತಾರೆ. ಬಸವಣ್ಣನವ್ರು ಇರ್ಬೋದು, ಇವ್ರನ್ನ ಇರ್ಬೋದು, ಮತ್ತೊಬ್ಬರು ಸಾಧನೆಯಿಂದ ನೋಡ್ತಾರೆ. ನಮ್ಮ ಭಾರತ ದೇಶದ ಒಂದು ದುರಂತ ಸಾಧಕರು ಇವರನ್ನ ಬೇರೆ ದೇಶದವರು ಅವರ ಸಾಧನೆಯಿಂದ ನೋಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಕೆಲವರು ನಮ್ಮ ದೇಶದಲ್ಲಿ ಅವರು ಎಷ್ಟು ಅವಮಾನಿಸ್ತಾ ಇದ್ದಾರೆ, ಅಷ್ಟೇ ಅವರು ಬೇರೆ ದೇಶದಲ್ಲಿ ಮುಳುಗ್ತಾ ಇದ್ದಾರೆ, ಮಿಂಚುತ್ತಿದ್ದಾರೆ. ಇವ್ರನ್ನ ಅರ್ಥ ಮಾಡ್ಕೊಂಡಿರುವಷ್ಟು ಇವರ ಒಂದು ಸಂವಿಧಾನವನ್ನ ಇರ್ಬೋದು ಅಥವಾ ಇವ್ರು ನಡೆದು ಬಂದಂಥ ವ್ಯಕ್ತಿತ್ವ ಏನು ಬದುಕಿ ಬಾಳಿದಂಥ ವ್ಯಕ್ತಿತ್ವ ಇರ್ಬೋದು, ಅದನ್ನು ಬೇರೆಯವರು ಅರ್ಥ ಮಾಡ್ಕೊಂಡಿರುವಷ್ಟು ನಾವು ಅರ್ಥ ಮಾಡ್ಕೊಂಡಿಲ್ಲ. ಇವರು ಅದಕ್ಕೆ ಹೇಳ್ತಾರೆ. ಮತ್ತೆ ನಾನು ತಿಳಿದಂತೆ ಬಹುಶಃ ಬಹಳ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಆದಂಥ ಇಂದಿರಾ ಗಾಂಧಿ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಗಾಂಧೀಜಿಗಳು ಇರ್ಬೋದು, ಅವರ ಸಮಾಧಿಯನ್ನು ಏನು ಮಾಡಿದ್ದಾರೆ, ದೆಹಲಿಯಲ್ಲಿ ಮಾಡಿದ್ದಾರೆ, 100 ಎಕರೆ ಕೊಟ್ಟಿದ್ದಾರೆ. ಆದರೆ ಇವರು ದೈವಾಧೀನ ಅಥವಾ ಇದು ನಿಧನರಾದ ಸಂದರ್ಭದಲ್ಲಿ ಅವರು ಇಡ್ಲಿಕ್ಕೆ ಬಿಡಲ್ಲ, ಮಹಾರಾಷ್ಟ್ರಕ್ಕೆ ಕೊಂಡೊಯ್ತಾರೆ. ಮತ್ತೆ ಅಲ್ಲಿ ಇವರಿಗೆ ಅವಕಾಶವೇ ಕೊಡಲ್ಲ ಅವರಿಗೆ. ಅದನ್ನು ಇವತ್ತು ಸಹ ಇಲ್ಲದಂತಹ ಒಂದು ದುರಂತದ ದಿನ. ಆದರೆ ಬಾಬಾ ಸಾಹೇಬರು ಬೇರೆಯವರೆಲ್ಲ ಮುಂದಿಕ್ಕಿ ದೇಶದ ರಾಜಕೀಯ ಗಂಡತ್ತಿ ಅವರು ಮುಂದಿಕ್ಕಿ ಸಾಯಿಸಿದರೆ ಮುಂದಿಕ್ಕಿ ಸತ್ತವರಲ್ಲ, ತನ್ನ ತಾನೇ ಅರ್ಪಣೆ ಮಾಡಿಕೊಂಡಂಥವರು. ಯಾಕೆಂದ್ರೆ ನನ್ನ ಜನಕ್ಕೆ ನನಗಾಗಿ ಇವರ ಕುಟುಂಬದ ಸಮಾಧಿಗಳ ಮೇಲೆ ಈ ದಲಿತ ಅಥವಾ ಈ ಸಮುದಾಯ ಬರುತ್ತೆ. ಇಲ್ಲಿ ನಾವು ಋಣವನ್ನು ಜ್ಞಾನದ ದಿನ ಅಂತಾರಾಷ್ಟ್ರೀಯ ಎಲ್ಲ ದೇಶಗಳ ಸಮುದಾಯಗಳ ಪಾಲ್ಗೊಂಡಂಥ ಒಂದು ರಾಷ್ಟ್ರಗಳ ಒಕ್ಕೂಟ ಇಡೀ ಜಗತ್ತಿನಲ್ಲಿ ಜ್ಞಾನ ದಿನವನ್ನು ಜ್ಞಾನವಂತರ ದಿನವನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಬಹಳ ಅತ್ಯಂತ ಮಾರಕರು ಘಟಾನುಘಟಿಗಳು ಲಿಯೋಟ್ ಆಲ್ಸ್ಟೈನ್ ಅಂತ ಪರಮಜ್ಞಾನಿಗಳ ನಡುವೆ ನಾಲೆಡ್ಜ್ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡಿದ್ದು ಅಂಬೇಡ್ಕರ್ ಅವರು ಜ್ಞಾನದ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡು ಅಂಬೇಡ್ಕರ್ ಹೇಳಿದಾಗ ಸುಖ ಸುಮ್ಮನೆ ಆಯ್ಕೆ ಮಾಡಿಕೊಂಡಿದ್ದಲ್ಲ, ಸುಖ ಸುಮ್ಮನೆ ಆಯ್ಕೆ ಮಾಡಿಕೊಡ್ತಾರೆ. ಹಾಗೆ ನಾವು ಒಂದೇ ದೇಶ ಇದ್ದಿದ್ದಲ್ಲಿ ಅಂತಾರಾಷ್ಟ್ರೀಯ ಸಮಗ್ರ ಜಗತ್ತನ್ನು ಜ್ಞಾನದ ವ್ಯಕ್ತಿಯನ್ನು ಒಪ್ಪಿಕೊಂಡು ಯಾರಿಗಾಗಿ ಸಂಪಾದನೆ ಮಾಡಿ ಜ್ಞಾನ ತಮ್ಮ ಉದ್ಯೋಗಕ್ಕಾಗಿ ತಾವು ಉನ್ನತ ಉದ್ಯೋಗ ಸುಖ ಲೋಲುಪ್ತತೆಯನ್ನು ಅನುಭವಿಸಬೇಕು ಅನ್ನೋ ಕಾರಣಕ್ಕೆ ಸೆಲೆಕ್ಟ್ ಮಾಡಬೇಡಿ, ಸೆಲೆಕ್ಟ್ ಮಾಡಬೇಡಿ. ತನಗಾಗಿ ಅವರು ಓದಿದ ಶಿಕ್ಷಣಕ್ಕೆ ಆ ಕಾಲದಲ್ಲಿ ದೇಶದ ಅತ್ಯುನ್ನತವಾದ ಪದವಿ ಅವ್ರಿಗೆ ಸಿಕ್ಕಿತ್ತು. ಅದೇ ಎಲ್ಲವೂ ಪದವಿ ಸಿಕ್ಕಿದ್ದು ಅವ್ರಿಗೆ. ಆ ಪದವಿ ಸಿಕ್ಕಿದ್ದು, ಆ ಪದವಿ ದಕ್ಕಿದ್ದೆಲ್ಲವೂ ಕೂಡ ಜ್ಞಾನದ ಕಾರಣಕ್ಕಾಗಿ, ಅವರ ಹೋರಾಟದ ಕಾರಣಕ್ಕಾಗಿ ಮತ್ತು ಆ ಪ್ರಸಕ್ತ ಭಾರತವನ್ನು ಮುನ್ನಡೆಸಬೇಕಾದಂಥ ಅವರ ಜ್ಞಾನದ ಅನುಭವವನ್ನು ಪಡೆಯಲಿಕ್ಕಾಗಿ ಸಿಕ್ಕಿದೆ. ಹಾಗಾಗಿ ಇತರರಿಗಾಗಿ ಬದುಕೋದು ಭಾಳಷ್ಟು ಮಂದಿ ಮಾತನಾಡೋದು, ಇತರರಿಗಾಗಿ ಬದುಕೋದು ಎಲ್ಲರಿಂದಲೂ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಹಿತೈಷಿಗಳಿಗಾಗಿ ಒಂದಷ್ಟು ಬದುಕ್ತೇವೆ. ಸಂಪೂರ್ಣವಾಗಿ ಇತರರಿಗಾಗಿ ಬದುಕೋದು, ತನ್ನ ಆರೋಗ್ಯವನ್ನು ಕಿಟ್ಟದೇ ಬದುಕಿದ್ದು ಯಾರಾದರೂ ಬಹುಶಃ ಭಾರತದ ಚರಿತ್ರೆಯಲ್ಲಿ ಬೆಳವಣಿಗೆ ಮಧ್ಯೆಯಲ್ಲಿ ಅಂಬೇಡ್ಕರ್ ಅವರು ಬಹಳ ಪ್ರಮುಖ ಸ್ಥಾನದಲ್ಲಿ ನಿಲ್ತಾರೆ. ಇವರ ಹೋರಾಟ ಮತ್ತು ಇವರ ಇತಿಹಾಸ ಏನು ಅಂತ ಹೇಳಿದ್ರೆ, ಅಸ್ಪೃಶ್ಯತೆಯ ಸಮಾಜದಲ್ಲಿ ಹುಟ್ಟುತ್ತಾರೆ, ಅಸಮಾನತೆಯ ಸಮಾಜದಲ್ಲಿ ಹುಟ್ಟುತ್ತಾರೆ. ಅಸಮಾನತೆಯ ಸಮಾಜದಲ್ಲಿ ಹುಟ್ಟಿದ್ದೇನೆ, ಅದರ ಸಮಾನತೆಗಾಗಿ ನಾನು ಹೋರಾಟ ಮಾಡಿದೆ, ಅದನ್ನು ಸಾಧಿತಗೊಳಿಸಿದೆ, ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕಾಗದೆ ನನ್ನ ಸಾವನ್ನು ನಾನು ಅಪ್ಪಲಾರೆ ಅನ್ನೋ ಪ್ರತಿಜ್ಞೆನ ಬಹುಶಃ ಅವರು ಹುಟ್ಟಿನಿಂದ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಯಾವ ರೀತಿಯ ಅಸಮಾನತೆಯ ಸಮಾಜ, ಎಂಥ ಕರ್ಮಠ ಸಮಾಜದಲ್ಲಿ ಅವರು ಜನಿಸಿದ್ರು. ಭಾರತದಲ್ಲಿ ಇಡೀ ಅಂತಾರಾಷ್ಟ್ರೀಯ ಸಮುದಾಯದ ನಡುವೆ ಭಾರತದಲ್ಲಿ ಎಂಥ ಕರ್ಮಠ ಸಮಾಜವನ್ನು ನಾವು ಕಟ್ಕೊಂಡಿದ್ವಿ. ನಾವು ನಮ್ಮಂತೆ ಆಲೋಚಿಸುವ, ನಮ್ಮಂತೆ ಚಿಂತಿಸುವ, ನಮ್ಮಂತೆ ದುಃಖಿಸುವ, ನಮ್ಮಂತೆ ಖುಷಿ ಕೊಡುವ ಮತ್ತೊಂದು ಜೀವಗಳು, ಸಹಜೀವಿಗಳು. ಆ ಸಹಜೀವಿಗಳನ್ನು ಕಂಡುಕೊಂಡಿದ್ದೇವೆ, ನಡೆಸ್ಕೊಂಡಿದ್ದೇವೆ. 1 ವರ್ಷವ, 2 ವರ್ಷವ, 3 ವರ್ಷವ, ಸಹಸ್ರ ವರ್ಷಗಳ ಕಾಲ ಅವರಿಗೆ ಎಷ್ಟೊಂದು ನಾವು ಎಷ್ಟು ಅಮಾನುಷವಾಗಿ ನಡೆಸ್ಕೊಡ್ತೀವಿ. ನಾವು ಆ ಭಾವನೆಗಳಿಗೆ ಎಷ್ಟು ದಾಸಿ ಕೊಡ್ತೀವಿ. ಆ ಮಗು, ಅವರ ಮಗು ತೀರೋದಾಗ ಯಾವ ದುಃಖಗಳಿರ್ತದೋ ಅದೇ ದುಃಖಗಳು ಎಲ್ಲ ಮಗುಗೂ ಇರ್ತವೆ. ಸೊ ಅಂಥ ಕಾಲಘಟ್ಟದಲ್ಲಿ ಎಷ್ಟೆಲ್ಲ
ಕಟ್ಟುಪಾಡುಗಳಿಗೆ ನಾವು ಒಳಪಡಿಸ್ಕೊಂಡಿದ್ವಿ, ಎಷ್ಟು ಮೌಢ್ಯಗಳಿಗೆ ನಾವು ಒಳಪಡಿಸ್ಕೊಂಡಿದ್ವಿ. ಭಾರತದ ಬಗ್ಗೆ ಬಹಳಷ್ಟು ಮಂದಿ ಏನೆಲ್ಲ ಮಾತಾಡ್ತಾರೆ, ಶ್ರೇಷ್ಠ ಭಾರತ, ಹರಿ ಭಾರತ. ಹೇಗಿತ್ತು ನಮ್ಮ ಸಮಾಜ? ಬಾಲ್ಯ ವಿವಾಹ ಪದ್ಧತಿ ಅಂತ ಹೇಳಿದ್ರೆ ಕನ್ಯೆ ಆಗಲಿಕ್ಕೆ ಮುಂಚೆ ಆಕೆಯನ್ನ ಮದುವೆ ಮಾಡಿಕೊಡ್ತಾರೆ. ಅದರ ನಡುವೆ ಸತಿ ಸಹಗಮನ. ಆಕೆ ಕನ್ಯೆ ಆಗಲಿಕ್ಕೆ ಮುಂಚೆನೇ ತನ್ನ ಪತಿ ತೀರೋದ್ರೆ ತನ್ನದಲ್ಲದ ತಪ್ಪಿಗೆ ಅಗ್ನಿಗೆ ಆಹುತಿ ಆಗಬೇಕಾಗಿದೆ. ಯಾವ ಸಮಾಜ ಇದು? ಮಹಿಳೆಯ ತಪ್ಪಿದೆ. ಆಕೆಯನ್ನು ಸತಿ ಮಾಡಿ ವೈಭವೀಕರಿಸಿ ದೇವರ ಹೆಸರಿನಲ್ಲಿ ಆಕೆಯನ್ನ ನೀನು ಬಲಿದಾನ ಅಂತ ಹೇಳಿ ಕರೀತಾ ಇದ್ದಾರೆ. ಎಷ್ಟು ಜನ ಇತರ ಮಹಿಳೆಯರು ಅಗ್ನಿಗೆ ಆಹುತಿ ಆಗ್ತಾರೆ ಸತಿ ಹಾಗೆ ಸತಿ ಸಾಮಾನ್ಯ ಅವರ ಕೊಡುಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನಾನೇನು ಸವಲತ್ತು ತಗೊಂಡಿಲ್ಲ, ನನಗೇನು ಕೂಡ ಇಲ್ಲ, ನಾನು ಏನು ಸಂವಿಧಾನದಲ್ಲಿ ನಾನು ಯಾವುದೇ ಆಶಯಗಳನ್ನ ಇಟ್ಕೊಂಡು ನಾನು ಬದುಕ್ತಾ ಇಲ್ಲ ಅನ್ನೋದಕ್ಕೆ ಯಾರು ಕೂಡ ಹೇಳೋದಿಲ್ಲ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸವಲತ್ತುಗಳನ್ನ ಪಡ್ಕೊಳ್ತಾ ಹೋಗ್ತಾರೆ. ಈಗ ಒಂದ್ ಕಡೆ ಬಾಬಾ ಸಾಹೇಬರು ಹೇಳ್ತಾರೆ, ವಿದ್ಯೆ ಅನ್ನೋದು ಯಾರು ಗೆಲ್ತಾನೋ ಅವನ ಸೊತ್ತೆ ಹೊರತು ಸೋಮಾರಿಗಳ ಸೊತ್ತಲ್ಲ ಅಂತ. ಯಾಕೆ ಅಂತಂದ್ರೆ ವಿದ್ಯೆ ಅನ್ನೋದು ಯಾರು ಗೆಲ್ತಾರೆ ಸೋಮಾರಿಗಳ ಸೊತ್ತಲ್ಲ, ಅದು ಯಾರು ಮುಂದೆ ಹೋಗಿ ವಿದ್ಯೆನ ಪಡ್ಕೋತಾರೆ ಅದು. ನೋಡಿ, ಶಿಕ್ಷಣದಲ್ಲಿ ಅವರು ಎಲ್ಲರೂ ಕೂಡ ಶಿಕ್ಷಣ ಪಡಿಬೇಕು, ಒಂದು ಒಳ್ಳೆಯ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂತಂದ್ರೆ ಒಂದು ಶಿಕ್ಷಣದ ಮೂಲಕ ಸಾಧ್ಯ ಅನ್ನೋದನ್ನ ಹೇಳ್ತಾರೆ. ಇವತ್ತು ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ, ನಾವು ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದೀವಿ ವಾಕ್ ಸ್ವಾತಂತ್ರ್ಯನ ನಮ್ಗೆ ಬ್ರಿಟಿಷರು ನಮ್ಗೆ ನೀನು ಅದನ್ನ ಮಾತಾಡ್ಬೇಡ, ನೀನು ಇದನ್ನ ಮಾತಾಡ್ಬೇಡ, ನೀನು ಆಗ ಮಾತಾಡ್ಬೇಡ, ಹೀಗೆ ಮಾತಾಡ್ಬೇಡ ಅಂತ ಒಂದು ಕಡಿವಾಣ ಹಾಕ್ತಾರೆ. ಆಗ ಸಂವಿಧಾನದ ಮೂಲಕ ವಾಕ್ ಸ್ವಾತಂತ್ರ್ಯನ ಕೊಟ್ಟವರು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ನಾವ್ ಇವತ್ತು ಏನ್ ಮಾತಾಡಿದ್ರು ಪ್ರಜಾಪ್ರಭುತ್ವದಲ್ಲಿ ಏನ್ ಮಾತಾಡಿದ್ರು ಜಯಿಸ್ಕೊಂಡು ಹೋಗ್ತೀವಿ. ಯಾಕೆಂತಂದ್ರೆ ಆ ಸ್ವಾತಂತ್ರ್ಯನ ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯ ನಮ್ಗೆ ಯಾವಾಗ ಇಲ್ಲ. ನಾವ್ ಇವತ್ತು ನೀನ್ ಮಾತಾಡೋದು ಸರಿ ಇಲ್ಲ, ನಮ್ಗೆ ವಾಕ್ ಸ್ವಾತಂತ್ರ್ಯನೇ ಇಲ್ಲ ಅಂದ್ರೆ ನಾವ್ ಯಾರು ಕೂಡ ಮಾತಾಡ್ತಿರ್ತಿಲ್ಲ, ಯಾರು ಕೂಡ ಪ್ರಶ್ನೆ ಮಾಡ್ತಿರ್ತಿಲ್ಲ. ರಾಜನಾಗ್ಲೇ ಹೇಳಿದ್ರು, ನಾವ್ ಯಾವಾಗ ನಾವು ಮಾಡೋ ಕೆಲಸನ ಸರಿ ಇದೆ ಅಥವಾ ತಪ್ಪಿದೆ ಅಂತ ನಾವು ಪ್ರಶ್ನೆ ಮಾಡ್ತೀವೋ ಅಲ್ಲಿವರೆಗೆ ನಾವ್ ಯಾರು ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಾಗೋದಿಲ್ಲ ಅಂತ ಹೇಳೋದು ಹೌದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್. ಮೃಗುಕೋಟಿ, ಕುಶಾಲನಗರ. ಬೇಲೂರಿನ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಷ್ಣು ದೀಪೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಬೇಲೂರಿನ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಷ್ಣು ದೀಪೋತ್ಸವ ಅರ್ಥಪೂರ್ಣವಾಗಿ ನೆರವೇರಿತು. ಭಕ್ತರು ದೇಗುಲದ ಮುಂಭಾಗ ಬಣ್ಣದ ರಂಗೋಲಿ ಬಿಟ್ಟು ಹಣತೆ ದೀಪ ಹಚ್ಚಿದರು. ದೇಗುಲದ ಒಳ ಆವರಣದಲ್ಲಿಯೂ ಹಣತೆ ದೀಪ ಹಚ್ಚಲಾಯಿತು. ನಂತರ ಶ್ರೀ ಚೆನ್ನಕೇಶವ, ಸೌಮ್ಯನಾಯಕಿ, ರಂಗನಾಯಕಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ದೇಗುಲದ ವಿವಿಧ ಪರಿವಾರ ದೇವರ ಗುಡಿಗಳು, ದೀಪಸ್ತಂಭ ಹಾಗೂ ಆಳ್ವಾರ ಗುಡಿಗಳ ಬಳಿ ಇಟ್ಟು ಪೂಜೆ ಸಲ್ಲಿಸಲಾಯಿತು. ಆ ನಂತರ ಗರುಡ ಕಂಬದ ಬಳಿ ಉತ್ಸವ ಮೂರ್ತಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಹಾದ್ವಾರದಲ್ಲಿ ಉತ್ಸವ ಮೂರ್ತಿ ಮುಂಭಾಗ ತುಪ್ಪ ಹಾಗೂ ಎಣ್ಣೆಯಲ್ಲಿ ನೆನೆಸಿದ ವಸ್ತ್ರವನ್ನ ದೇವರ ದೀಪದಲ್ಲಿ ಹಚ್ಚಿ ಸುಡಲಾಯಿತು. ಅದನ್ನು ಭಕ್ತರಿಗೆ ನೀಡಲಾಯಿತು. ಕರಿಹಣೆಗೆ ಇಟ್ಟುಕೊಳ್ಳುವುದರಿಂದ ಮನುಷ್ಯ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಆಲೋಚನೆ ಮಾಡಲಿ ಎಂಬ ಪ್ರತೀತಿ ಇದ್ದು ಭಕ್ತರು ಕರಿ ಪಡೆದುಕೊಳ್ಳಲು ಮುಗಿಬಿದ್ದದು ಕಂಡುಬಂತು. ಈ ಧಾರ್ಮಿಕ ಕಾರ್ಯಕ್ರಮದ ಸಂದರ್ಭ ದೇಗುಲದ ಮಾಜಿ ಕನ್ವೀನರ್ ಕೆಪಿ ಶೈಲೇಶ್, ಡಾಕ್ಟರ್ ನಾರಾಯಣಸ್ವಾಮಿ, ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೇಶ್, ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಅಡ್ಡೆಗಾರರ ಸಂಘದ ಅಧ್ಯಕ್ಷ ಶೈಲೇಶ್ ಸೇರಿದಂತೆ ಸಾವಿರಾರು ಭಕ್ತರು ದೀಪೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಪ್ರಮುಖರಿಗೆ ಗೌರವ ಸಲ್ಲಿಸಲಾಯಿತು. ಪೂಜಾ ಕಾರ್ಯಕ್ರಮವನ್ನು ಆಗಮಿಕ ಅರ್ಚಕರಾದ ನರಸಿಂಹ ಭಟ್ರವರು, ಶ್ರೀನಿವಾಸ್ ಭಟ್ರವರು ಹಾಗೂ ಪುರೋಹಿತರ ತಂಡ ನೆರವೇರಿಸಿದರು.
ಯದಾಪರಿನಿವಾಸಾಯ ಸತ್ಯಜ್ಞಾನಾಯ ವಿಷ್ಣುವೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಬುಧಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ ಶ್ರೀಮತೆ ರಾಮಾನುಜಾಯ ನಮಃ. ನಮ್ಮ ಏನು ಶಿವೈಷ್ಣವ ಸಂಪ್ರದಾಯಂತೆ ಪುರಾತನವಾದ ದೇವಸ್ಥಾನಗಳಲ್ಲಿ ಕೃತಿಕಾ ದೀಪೋತ್ಸವ ಅಂತ ಕರೆಯುವ ವಾಡಿಕೆ ಇದು. ಪ್ರತಿ ವರ್ಷ ವೃಶ್ಚಿಕ ಮಾಸದಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ಬರೋದು ಹುಣ್ಣಿಮೆ ಅಥವಾ ಕೃತಿಕೆ ನಕ್ಷತ್ರದ ದಿನ. ಇದರಲ್ಲಿ ನಮ್ಮಲ್ಲಿ ಏನು ಇದರಲ್ಲಿ ಮೂಲದೇವರ ಜೊತೆಗೆ ಅವತ್ತಿನ ದಿನ ಸಾಯಂಕಾಲ ಮೊದಲು ಪುಣ್ಯಾಹ ನಿತ್ಯ ಪೂಜೆ ಆದಮೇಲೆ ಹವನ ಹೋಮ ಆದ ತಕ್ಷಣ ಘಟದೀಪ ಅಂತ ಒಂದು ಮಹಾನ್ ದೀಪದ ಅರ್ಚನೆ ಮಾಡಿಕೊಂಡು ಮತ್ತು ಪರಿವಾರ ದೇವತೆಗಳಿಗೆಲ್ಲ ಒಂದು 10 ದೀಪ ಏನು ದೇವರ ಅಷ್ಟಕ್ಕೂ ಪರಿವಾರ ದೇವತೆಗಳಿಗೆಲ್ಲ ಪ್ರಾರ್ಥನೆ ಮಾಡಿ ಅದಕ್ಕೆ ಆವಾಹನೆ ಮಾಡಿ ಹಚ್ಚಿಕೊಂಡು ಅದರಿಂದ ಉತ್ಸವ ಹೊರಟ ಪ್ರಕಾರವಾಗಿ ಎಲ್ಲ ದೇವಾಲಯಗಳಲ್ಲಿ ಉತ್ಸವ ಮುಂದೆ ನಿಂತು ಮಹಾಮಂಗಳಾರತಿ ನೈವೇದ್ಯ ಆಗಿ ಕೊನೆಗೆ ಮೊದಲು ನಮ್ಮಲ್ಲಿ ಏನು ದೀಪಸ್ತಂಭ ಅಂತಿತ್ತು, ಅದು ಒಂದು ಕಾಲದಲ್ಲಿ ಮೇಲ್ಗಡೆ ದೀಪ ಹಚ್ಚಿ ಮಾಡ್ತಿದ್ದ ಪದ್ಧತಿ ಇತ್ತು. ಈಗೊಂದು ಏನು ಈಗೊಂದು 2 ವರ್ಷ ನಿಂತು ಹೋಗಿದೆ. ಆ ಮೇಲೆ ಹಚ್ಚೋ ಕಾಲಕ್ಕೆ ಸಾರ್ವೆ ಕಟ್ಟು ಹಚ್ಚೋರು ಈಗ ಅದ್ರ ಬದಲು ಈ ದೀಪನೇ ಹಚ್ಚಿ ಪ್ರಾರ್ಥನೆ ಮಾಡಿ ಕುಟುಂಬ ಮಾಡ್ತೀವಿ. ಅಲ್ಲಿಂದ ಬಂದು ಮಹಾದ್ವಾರದಲ್ಲಿ ಉತ್ಸವ ದೇವರ ಮುಂದೆ ನಮ್ಮಲ್ಲಿ ಚೊಕ್ಕಮಾನೆ ಅಂತ ಏನು ಕರೀತಾರೆ, ತುಪ್ಪದಲ್ಲಿ ಮತ್ತು ಎಣ್ಣೆಲ್ಲದಿರೋ ಬಟ್ಟೆನ ದೇವರ ಮುಂದೆ ಯಥಾವತ್ತಾಗಿ ಅದನ್ನು ದೇವರ ದೀಪದಲ್ಲಿ ನಂದಿಸಿದ ಮೇಲೆ ಅದರ ಏನು ಕರಿ ಬರುತ್ತೆ, ಅದು ಅಂದರೆ ಏನು ರಕ್ಷೆ ಇಟ್ಕೊಂಡ್ರೆ ನಮ್ಮಲ್ಲಿರೋ ದುರ್ಗುಣಗಳು ಸುಗುಣೆಲ್ಲ ಹೋಗಿ ಒಳ್ಳೆಯ ಭಾವನೆ ಗುಣ ಬರುತ್ತೆ ಮತ್ತು ನಮ್ಮಲ್ಲಿರೋ ಅಜ್ಞಾನ ಹೋಗಿ ಸುಜ್ಞಾನ ಕಡೆಗೆ ಕಾಲ್ಕೊಡುತ್ತೆ ಅಂತ ಹಿಂದಿನ ಪದ್ಧತಿ ಹೇಳಿರೋದು. ಹಾಗಾಗಿ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆದು ಎಲ್ಲ ಭಕ್ತರ ಸಹಕಾರದಿಂದ, ದೇವಾಲಯ ಒಳ್ಳೆತನದಿಂದ ಮತ್ತು ನಿಮ್ಮಗಳ ಸಹಕಾರದಿಂದ ಎಲ್ಲರೂ ಭಾಗವತ ಸಪ್ತಾಹದಿಂದ ಇದು ಪೂರ್ತಿ ನಿರ್ವಿಘ್ನ ನೆರವೇರಿ ಎಲ್ಲರ ಸಹಕಾರ ನಡೆದು ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ದೇವರೆಲ್ಲರೂ ಕೇಶವ ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ದೇವಾಲಯ ವತಿಯಿಂದ ಮತ್ತು ನಮ್ಮ ದೇವಾಲಯ ಒಳಗಡೆ ನಮ್ಮ ಘಟದೀಪ ಅಂತ ಹೆಸರು. ಅದೇನೆಂದರೆ ಅಲ್ಲಿ ಯಾಗಶಾಲೆಯಲ್ಲಿ ಮೊದಲು ಅದಕ್ಕೆ ಇದಾಗುತ್ತೆ, ಪೂಜೆಯಾಗಿ ಆರಾಧನೆಯಾಗಿ ಅದನ್ನು ಪ್ರಜ್ವಲಿಸಿ ತದನಂತರ ಚೆನ್ನಕೇಶವ ಸ್ವಾಮಿ ಮೂಲದೇವರಿಗಾಗಿ ಉತ್ಸವ ಮೂರ್ತಿಗಾಗಿ ನಮ್ಮ ಸುತ್ತಲ ಗುಡಿಲೆಲ್ಲ ದೇವರುಗಳಿದ್ದಾರೆ. ಅಮ್ಮನವ್ರ ಗುಡಿಲಾಗಿ ಅಲ್ಲಿಂದ ವೀರನಾರಾಯಣ, ರಂಗನಾಯಕಿ, ಅಲ್ಲಿಂದ ನರಸಿಂಹದೇವರಿದ್ದಾರೆ ಮತ್ತು ಅಲ್ಲೆಲ್ಲ ಆಳ್ವಾರ್ಗಳಿದ್ದಾರೆ. ಅಲ್ಲಾಗಿ ನಮ್ಮ ರಾಮದೇವರಿಗಾಗಿ ಆಮೇಲೆ ಕೊನೆಗೆ ಅಲ್ಲಿ ದೀಪಸ್ತಂಭ ಇದೆ ದೇವಸ್ಥಾನ. ಅಲ್ಲಿ ಮೇಲೆ ಹೋಗಿ ಹತ್ಲಿಕ್ಕಾಗಲ್ಲ ಅಂತ ಸಾಂಕೇತಿಕವಾಗಿ ಕೆಳಗೇನೆ ಇಟ್ಟು ಆ ಘಟದೀಪವನ್ನು ಆರಾಧನೆ ಮಾಡಿ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿಗೆ ಗುಂಬಾರತಿ ಅಂತ ಹೇಳ್ತೀವಿ, ಆ ಪೂಜೆಯಾಗಿ ಅಲ್ಲಿಂದ ಹೋಗಿ ಅಲ್ಲಿ ಧ್ವಜಸ್ತಂಭದ ಮುಂದೆ ಉತ್ಸವ ಮೂರ್ತಿಯನ್ನು ವಿಜಯ ಮಾಡಿಸಿ ಗೋಪುರದಲ್ಲಿ ಆ ಬಟ್ಟೆಯನ್ನು ಸುಟ್ಟು ಆ ರಕ್ಷೆಯನ್ನು ದೇವರಿಗೂ ಅರ್ಪಿಸಿ ಪ್ರಸಾದ ರೂಪದಲ್ಲಿ ಭಕ್ತರಿಗೆಲ್ಲ ವಿತರಿಸಿ ಮತ್ತು ಪ್ರಸಾದ ವಿತರಣೆ ಆಗುತ್ತೆ. ಅಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಚೆನ್ನಕೇಶವನಲ್ಲಿ ಪ್ರಾರ್ಥನೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಮಂಡ್ಯ ತಾಲೂಕು ವಿಸಿ ಫಾರಂನಲ್ಲಿ ದಿನಾಂಕ 13/12/2025 ಕೃಷಿ ಮೇಳ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಮಂಡ್ಯ ತಾಲೂಕು ವಿಸಿ ಫಾರಂನಲ್ಲಿ ಜರುಗುತ್ತಿರುವ ಕೃಷಿ ಮೇಳ 2025ರಲ್ಲಿ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಇರುವ ಸೌಲಭ್ಯಗಳನ್ನು ಕುರಿತು ಕರಪತ್ರಗಳನ್ನು ಬಿಡುಗಡೆ ಮಾಡಿದ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಆನಂದ್ ಎಂರವರು ಮಾತನಾಡಿ, ಕೃಷಿಕರು ದೇಶದ ಬೆನ್ನೆಲುಬಾಗಿದ್ದು ಕಾನೂನಿನ ಅರಿವು ಮತ್ತು ನೆರವನ್ನ ಗ್ರಾಮೀಣ ಪ್ರದೇಶದ ಜನರಿಗೆ ಹೆಚ್ಚಾಗಿ ಮುಟ್ಟಿಸುವುದು ನಮ್ಮ ಪ್ರಾಧಿಕಾರದ ಉದ್ದೇಶವಾಗಿದ್ದು, ದಿನಾಂಕ 13/12/2025 ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜನೆ ಮಾಡಿದ್ದು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರ ನ್ಯಾಯಾಲಯದ ಆವರಣದಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುವುದು. ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಉಚಿತ ಕಾನೂನು ಸೌಲಭ್ಯ ಒದಗಿಸಲಾಗುವುದು ಎಂದರು. ರೈತರಿಗೆ ಕೃಷಿಯ ಜೊತೆ ಕಾನೂನು ಅರಿವು ಬಿತ್ತನೆ ಮಾಡುವುದು ನಮ್ಮ ಉದ್ದೇಶ ಎಂದರು. ನಂತರ ಮಾತನಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಎಂ ಗುರುಪ್ರಸಾದ್, ಜಿಲ್ಲೆಯ ಎಲ್ಲ ಜನತೆ ರೈತರು ಕಾನೂನು ಸೇವೆಗಳ ಪ್ರಾಧಿಕಾರದ ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು, ಇನ್ನಿತರ ಕಂದಾಯ ಪ್ರಕರಣಗಳು ಸೇರಿದಂತೆ ಜನಸಾಮಾನ್ಯರಿಗೆ ಸಮಯ, ಆಯಸ್ಸು, ವಯಸ್ಸು ಉಳಿಯುವಂತೆ ಜನರ ಆರ್ಥಿಕ ವ್ಯವಸ್ಥೆ ಸುಧಾರಿಸಬೇಕಾದರೆ ಇಂತಹ ಸವಲತ್ತುಗಳನ್ನು ಉಪಯೋಗಿಸುವಂತೆ ಮನವಿ ಮಾಡಿದರು. ಹಾಯ್ ಸರ್, ನಮಸ್ಕಾರ. ತಮ್ಮ ಹೆಸರು ಸರ್? ಹೆಸರು ಆನಂದ್ ಅಂತ, ಸೀನಿಯರ್ ಸಿವಿಲ್ ಮೆಂಬರ್ ಸೆಕ್ರೆಟರಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಂಡ್ಯ. ಇದನ್ನೇನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಮೇಳ ನಡೀತಾ ಇದೆ. ಕೃಷಿ ಮೇಳದಲ್ಲಿ ನಮ್ಮ ಏನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಯಾರ್ಯಾರಿಗೆ ಉಚಿತ ಕಾನೂನು ಅರಿವು ಮತ್ತು ನೆರವನ್ನು ನೀಡಲಾಗ್ತದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಬರಲಿ ಅನ್ನೋಂಥ ಉದ್ದೇಶದಿಂದ ನಾವು ಒಂದು ಸ್ಟಾಲನ್ನು ಮಳಿಗೆಯನ್ನು ಹಾಕಿದ್ದೀವಿ. ಇದರಿಂದ ಮತ್ತು ಯಾರಿಗೆ ಇದರಿಂದ ಬೆನಿಫಿಟ್ ಇರುತ್ತೆ, ಉಚಿತವಾಗಿ ಯಾರಿಗೆ ಕಾನೂನು ಅರಿವು ಮತ್ತು ನೆರವನ್ನು ಒದಗಿಸಿಕೊಳ್ಳಲಾಗುತ್ತೆ ಅನ್ನೋದು ಸಹ ಹಾಕಿದ್ದೀವಿ. ಇದಲ್ದಿರ ಏನು ಈ ತಿಂಗಳ 13ನೇ ತಾರೀಕು ರಾಷ್ಟ್ರೀಯ ಲೋಕ ಅದಾಲತ್ ಇದೆ.
ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅವೇರ್ನೆಸ್ ಜನಸಾಮಾನ್ಯರಿಗಾಗಲಿ ಆ ಮೂಲಕ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡು ಎಲ್ಲರೂ ಜೀವನ ಮಾಡಿ ರಾಜ್ಯ ಮುಕ್ತ ಜೀವನ ಮಾಡೋಕ್ಕೆ ಸಹಕಾರ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕೃಷಿ ಮೇಳದಲ್ಲಿ ನಮ್ಮ ಕಾನೂನು ಅರಿವಿನ ಬಿತ್ತನೆಯನ್ನು ಸಹ ಮಾಡುವಂಥ ಉದ್ದೇಶದಿಂದ ಈ ಒಂದು ಸ್ಟಾಲನ್ನು ಹಾಕಿದ್ರಿ. ಇದರ ಸದುಪಯೋಗ ಎಲ್ಲ ಜನಸಾಮಾನ್ಯರು ಪಡ್ಕೊಂಡು ಹೆಚ್ಚಿನ ಅರಿವು ಮತ್ತು ನೆರವನ್ನು ಪಡ್ಕೊಂಡು ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಭಾಳ ವಿಶೇಷವಾಗಿ ಕೃಷಿ ಮೇಳ ನಡೀತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥದ್ದು ನಮ್ಮ ನ್ಯಾಯಮೂರ್ತಿಗಳಾದಂಥ ಎಂ ಆನಂದ್ ಸಾಹೇಬರು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹೇಳಿದ ರೀತಿಯಲ್ಲಿ ಮಂಡ್ಯ ಜಿಲ್ಲೆ ಎಲ್ಲ 7 ತಾಲೂಕುಗಳಲ್ಲೂ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು 19 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಏನಿದೆ ರೈತರು ಸಹ ಅವರು ಯಾವುದೇ ಒಂದು ಪದಾರ್ಥಗಳನ್ನು ತಗೊಂಡಾಗ ಅದರಲ್ಲಿ ಏನಾದರೂ ಸೇವಾ ನ್ಯೂನತೆ ಆಗಿದ್ದರೆ ಆ ತಗೊಂಡಿರ್ತಕ್ಕಂಥ ಬಿತ್ತನೆ ಬೀಜಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಅವರು ಲಾಸ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಗ್ರಾಹಕರ ವೇದಿಕೆಗೆ ಅರ್ಜಿಯನ್ನು ಸಲ್ಲಿಸೋದ್ರ ಮುಖಾಂತರ ಅವರು ಪರಿಹಾರವನ್ನು ಪಡ್ಕೋಬೋದು. ಅಂಥ ಸವಲತ್ತುಗಳನ್ನು ಉಚಿತವಾಗಿ ವಕೀಲರನ್ನು ನೇಮಕ ಮಾಡೋದ್ರ ಮುಖಾಂತರ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಆ ಸವಲತ್ತುಗಳು ಅಂತಕ್ಕಂಥದ್ದಿದೆ. ಮತ್ತು ಯಾವುದೇ ರೈತರು ಆತ್ಮಹತ್ಯೆ ಮಾಡ್ಕೋಬೋದು, ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು. ಎಂಥ ಸಂದರ್ಭದಲ್ಲೂ ಸಂತ್ರಸ್ತರ ಪರಿಹಾರ ನಿಧಿ ಅಂತಕ್ಕಂಥದ್ದಿದೆ. ಮತ್ತು ಅವರು ಜೀವನವೇ ಮಾಡೋಕ್ಕಾಗುವಂಥ ಪರಿಸ್ಥಿತಿ ಬಂದರೆ ಅದಕ್ಕೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳು ಆಗ್ಬೋದು, ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಭಾಳ ವಿಶೇಷವಾದಂಥ ಕೆಲವು ಸವಲತ್ತುಗಳನ್ನು ಮಾನ್ಯ ನ್ಯಾಯಮೂರ್ತಿಗಳು ಅವರ ಸಡಿಲೀಕರಿಸಿ ಅವರ ಮನುಷ್ಯನ ಉಳಿಸೋದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕರು ಹಾಗೂ ಎಲ್ಲ ಕೃಷಿಕರು ಅವರ ಕಾನೂನು ಅರಿವನ್ನು ಮೂಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಭಾಳ ವಿಶೇಷವಾಗಿ ಮಾನ್ಯ ನ್ಯಾಯಮೂರ್ತಿಗಳಾದಂಥ ಆನಂದ್ ಸಾಹೇಬರು ಈ ಕೈಪಿಡಿಯನ್ನು ಇವತ್ತು ಸಾವಿರಾರು ಜನಕ್ಕೆ ವಿತರಣೆಯನ್ನು ಮಾಡಿದ್ದಾರೆ. ನಮ್ಮ ಮಂಡ್ಯ ನಗರದ ಏನು VC ಫಾರಮ್ನಲ್ಲಿ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಸಿವಿಲ್ ಪ್ರಕರಣಗಳು, ರಾಜಿ ಪ್ರಕರಣಗಳು ಹಣ ವಸೂಲಿ ಅಂತಕ್ಕಂಥದ್ದು, ಆಕ್ಸಿಡೆಂಟ್ ಕೇಸ್ಗಳನ್ನು ರಾಜಿ ಮಾಡ್ತಕ್ಕಂಥದ್ದು, ಚಕ್ಕೆ ಕೇಸ್ಗಳನ್ನ ಬಗೆಹರಿಸ್ತಕ್ಕಂಥದ್ದು. ಯಾವುದೇ ಒಬ್ಬ ರೈತರು ಭಾಳ ವಿಶೇಷವಾಗಿ 13/12/2015 25 ಏನು ಇದೇ ತಿಂಗಳು 13ನೇ ತಾರೀಕು 12ನೇ ತಿಂಗಳು 2025 ರಾಷ್ಟ್ರೀಯ ಅದಾಲತ್ ಅಂತಕ್ಕಂಥ ನಡೀತಾ ಇದೆ. ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ನ್ಯಾಯಾಲಯಗಳಲ್ಲಿ ಭಾಳ ವಿಶೇಷವಾಗಿ ಪ್ರಕರಣಗಳನ್ನು ಸಡಿಲೀಕರಿಸಿ ಇಬ್ಬರಿಗೂ ವ್ಯಾಜ್ಯ ಮುಕ್ತ ಮಾಡುವಂಥದ್ದು. ಯಾವುದೇ ಒಂದು ಪ್ರಕರಣವನ್ನು ಇಬ್ಬರು ಸೇರಿಸಿ ಒಂದು ಸಡಿಲೀಕರಿಸಿ ಅವರಿಗೆ ವ್ಯಾಜ್ಯವನ್ನು ಮುಕ್ತ ಮಾಡ್ತಕ್ಕಂಥದ್ದು. ಹಾಗಾಗಿ ನಮ್ಮ ಮಾನ್ಯ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಸಾಹೇಬರಾಗಿರ್ಬೋದು, ಆನಂದ್ ಸಾಹೇಬರಾಗಿರ್ಬೋದು ಅನೇಕ ವಿಷಯಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಇದನ್ನು ಸದುಪಯೋಗಪಡಿಸಬೇಕು ಅಂತ ಹೇಳಿ ಕೇಳ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಗುರುಪ್ರಸಾದ್, ಮಂಡ್ಯ. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಚಿಯಕ್ಕ ಪೂವಂಡ ಕುಟುಂಬದ ವತಿಯಿಂದ ಆಯೋಜಿಸಿರುವ ಹಗ್ಗ ಜಗ್ಗಾಟ ಸ್ಪರ್ಧೆ ಲೋಗೋ ಬಿಡುಗಡೆ ಮಾಡಲಾಯಿತು. ಕೊಡವ ಕುಟುಂಬಗಳಲ್ಲಿ ಕ್ರೀಡಾ ಸ್ಫೂರ್ತಿ ಏರುಗತಿಯಲ್ಲಿದ್ದು ವರ್ಷದಿಂದ ವರ್ಷಕ್ಕೆ ಹಾಕಿ, ಕ್ರಿಕೆಟ್, ಹಗ್ಗ ಜಗ್ಗಾಟ ಸೇರಿದಂತೆ ವಿವಿಧ ಕ್ರೀಡೆಗಳು ಕೊಡಗಿನಲ್ಲಿ ಜನಪ್ರಿಯತೆ ಪಡೆದುಕೊಳ್ಳುತ್ತಿವೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಶಾಸಕರಾಗಿರುವಂತಹ ಎಸ್ ಪೊನ್ನಣ್ಣ ತಿಳಿಸಿದರು. ನಾಪೋಕ್ಲುವಿನ ಕೊಡವ ಸಮಾಜದ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿ ಸಭಾಂಗಣದಲ್ಲಿ ಚಿಯಕಪುವಂಡ ಕುಟುಂಬಸ್ಥರು ಆಯೋಜಿಸಿದ ಕೊಡವ ಟಗ್ ಆಫ್ ವಾರ್ ಅಕಾಡೆಮಿಯ ಮಾನ್ಯತೆ ಪಡೆದ ಕೊಡವ ಕುಟುಂಬಗಳ ನಡುವಿನ ಹಗ್ಗ ಜಗ್ಗಾಟ ಸ್ಪರ್ಧೆ 2026ರ ಲೋಗೋಗಳನ್ನ ಬಿಡುಗಡೆಗೊಳಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕೊಡಗಿನಲ್ಲಿ ಹಾಕಿ ಕ್ರೀಡೆ ಗಿನ್ನಿಸ್ ದಾಖಲೆ ಮಾಡಿದೆ. ಅದರಂತೆ ಹಗ್ಗ ಜಗ್ಗಾಟ ಕ್ರೀಡೆಯು ಕೂಡ ದಾಖಲೆ ಮಾಡುವಂತಾಗಲಿ. ಇದಕ್ಕೆ ವಿವಿಧ ಕುಟುಂಬಸ್ಥರು ನಡೆಸುವ ಪ್ರಾಮಾಣಿಕ ಪ್ರಯತ್ನ ಫಲ ನೀಡಲಿ. ಈ ಚಿಯಕಪುವಂಡ ಕುಟುಂಬದ ಜೊತೆ ನನಗೆ ಅವಿನಾಭಾವ ಸಂಬಂಧವಿದ್ದು ನನ್ನ ಸಂಪೂರ್ಣ ಸಹಕಾರವಿದೆ ಎಂದು ಕ್ರೀಡಾಕೂಟ ಸುಸೂತ್ರವಾಗಿ ಜರುಗಲಿ ಎಂದು ಶುಭ ಹಾರೈಸಿದರು. ವಿಧಾನ ಪರಿಷತ್ ಸದಸ್ಯರಾದ ಮಂಡೆಪಂಡ ಸುಜಾ ಕುಶಾಲಪ್ಪ ಅವರು ಮುಕ್ಕಟ್ಟೀರ ಮೌನಿ ನಾಣಯ್ಯ ರಚಿಸಿ ಶಾಂತಿಯಂಡ ಸಹನ ಮಾಚಯ್ಯ ಹಾಡಿರುವ ಕ್ರೀಡಾಕೂಟದ ಹಾಡು ಬಿಡುಗಡೆಗೊಳಿಸಿ ಮಾತನಾಡಿದರು. ಪಂಜಾಬ್ ಬಿಟ್ಟರೆ ಕೊಡಗು ಕ್ರೀಡೆಯಲ್ಲಿ ಪ್ರಸಿದ್ಧಿ ಪಡೆದಿದೆ. ನಾಪೋಕ್ಲುವಿನ ಕೊಡವ ಕುಟುಂಬಗಳ ನಡುವಿನ ಹಾಕಿ, ಕ್ರಿಕೆಟ್, ಹಗ್ಗ ಜಗ್ಗಾಟ ಕ್ರೀಡೆಗಳು ಜನಪ್ರಿಯ. ಕ್ರೀಡೆಯಿಂದ ಮನಃಶಾಂತಿ, ಆರೋಗ್ಯ ಲಭಿಸುತ್ತದೆ ಎಂದರು. SP ಮರಾಜನ್ ಮಾತನಾಡಿ, ಕೊಡಗಿನ ಕ್ರೀಡೆ ಹಾಗೂ ಆಚಾರ ವಿಚಾರಗಳು ವಿಭಿನ್ನವಾಗಿವೆ. ಇತರರನ್ನ ಗೌರವಿಸುವುದು ಇಲ್ಲಿನ ಜನರ ಗುಣವಾಗಿದೆ. ಇಲ್ಲಿಯ ಭಾಷೆ, ಆಚಾರ, ವಿಚಾರ, ಸಂಸ್ಕೃತಿ, ಸಂಪ್ರದಾಯ ಶ್ರೀಮಂತವಾಗಿದೆ ಎಂದು ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸ್ಥಳೀಯ ಕೊಡವ ಸಮಾಜದ ಅಧ್ಯಕ್ಷರಾದ ಮುಂಡಣ್ಣ ಸಿ ನಾಣಯ್ಯ ಮಾತನಾಡಿದರು. ಕೊಡವ ಟಗ್ ಆಫ್ ವಾರ್ ಅಕಾಡೆಮಿ ಅಧ್ಯಕ್ಷ ಪೊನ್ನಲ ತಂಡ ಕಿರಣ್ ಪೊನ್ನಪ್ಪ ಮಾತನಾಡಿದರು. ಇದೇ ಸಂದರ್ಭ 2027 ಕೊಡವ ಟಗ್ ಆಫ್ ವಾರ್ ಕ್ರೀಡಾಕೂಟವನ್ನು ವಿರಾಜಪೇಟೆಯಲ್ಲಿ ನಡೆಸಲು ಒಪ್ಪಿಕೊಂಡಿರುವ ಮುಂಡ್ಯೋಳಂಡ ಕುಟುಂಬಕ್ಕೆ ಅಕಾಡೆಮಿ ವತಿಯಿಂದ ಒಪ್ಪಿಗೆ ಪತ್ರವನ್ನು ನೀಡಿ ಶುಭ ಹಾರೈಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಚಿಯಕಪುವಂಡ ಕೇರ್ಬಲ್ಲಿ ಸಮಿತಿ ಅಧ್ಯಕ್ಷ ಬೊಪ್ಪಣ್ಣ ವಹಿಸಿದ್ದು, ಚಿಯಕಪುವಂಡ ಕುಟುಂಬ ಸಮಿತಿ ಅಧ್ಯಕ್ಷ ಚಿಯಕಪುವಂಡ ಎಂ ಅಪ್ಪಚ್ಚು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ವೇದಿಕೆಯಲ್ಲಿ ಸಮಿತಿ ಉಪಾಧ್ಯಕ್ಷ ಕಟ್ಟಿ ಮಂಜುನಾಥ್, ಕಾರ್ಯದರ್ಶಿ CA ನಾಚಪ್ಪ, ಜಂಟಿ ಕಾರ್ಯದರ್ಶಿ ಸಚಿನ್ ಮುತ್ತಪ್ಪ, ಖಜಾಂಚಿ ಸತೀಶ್ ದೇವಯ್ಯ, ಟೂರ್ನಮೆಂಟ್ ಡೈರೆಕ್ಟರ್ CD ನವೀನ್,
ನಿರ್ದೇಶಕರಾದ ಪ್ರಕಾಶ್ ಮಂದಪ್ಪ, ಸುನಿಲ್ ಮಾಚಯ್ಯ, ಸಚಿನ್ ಪೂವಯ್ಯ ಪಾಲ್ಗೊಂಡಿದ್ದರು. ಯಶಸ್ವಿ ನಾಚಪ್ಪನವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡ ಕಾರ್ಯಕ್ರಮವನ್ನು ಬಾಲೆಯಡ ದಿವ್ಯ ಮಂದಪ್ಪ ನಿರೂಪಿಸಿ ಶ್ವತನ್ ಚಂಗಪ್ಪ ವಂದಿಸಿದರು. ಮನಶಾಂತಿ ತಪ್ಪು ಅಂದನೆ ಆರೋಗ್ಯಕ್ಕೂ ನಲ್ಲ ಬೆಳವಣಿಗೆ ಅಂದನೆ ಮಕ್ಕಳ ಫ್ಯೂಚರ್ಗೂ ವಚ್ಚಕ್ಕೆ ಏನಂಗೆ ಹಿಂಗೆ ಈ ಸ್ಪೋರ್ಟ್ಸ್ ಹೋಚಂಗೆ ಎಂಗಡ ಫ್ಯೂಚರ್ ಲೈಫ್ನ ಲೈಫ್ ಎಂಗಡ ಬದುಕ ಪಟ್ಟೆಗೂ ನಲ್ಲದಪ್ಪ ಅಂದನೆ ಇಂದಿಕ ಕೊಡಗರ ಐತದೆ ಪ್ರತಿಯೊರು ಕೊಡಗರ ಜನಾಂಗ ನಂಗಡ ಕೊಡೋ ಜನಾಂಗ ಸ್ಟಾರ್ಟ್ ಮಾಡ್ಮಂಜ ಕೊಡಗಲೆ ಪ್ರತಿಯೊರು ಜನಾಂಗ ಫ್ಯಾಮಿಲಿ ಟೀಮ್ ನಡ್ತಿರೋದು ನಲ್ಲವರು ಇದು ಅದನ್ನೊಟ್ಟು ಎಲ್ಲರೂ ಈ ಟಗ್ ಆಫ್ ವಾರ್ ಟೈಮಲ್ಲಿ ಪ್ರತಿ ಎಲ್ಲರೂ ಸಹಕಾರ ಕೊಡ್ತಿದ್ದು ಅನ್ನನೇ ಕೊಡಗಿರ ಈ ಮಣ್ಣಿನ ಎಂತೈಕನಂಗ ಸ್ಪೋರ್ಟ್ಸ್ಲೇನೇ ಎಲ್ಲ ಇದ್ರು ಅನ್ನನೆ ಕನ್ನಡ ಕೊಡಗಿರ ಮಣ್ಣನ್ನು ಉಳಿಸಿಕೊಂಡು ಏನಗಣಜ ಇಲ್ಲಿಂದ ಗಾಳಿ ನೀರು ಪರಿಸರ ಇದಂತ ಜಾಗ ಇಡೀ ವಿಶ್ವದಲ್ಲೇ ಇಪ್ಪಾಗಿದೆ ಅದನ್ನು ನಂಗೆ ಉಳಿಚಿಟ್ಟು ಬಳತೊಂಡು ಅನ್ನನೆ ಸ್ಪೋರ್ಟ್ಸು ಎಲ್ಲರಿಗೂ ಆರ್ಗನೈಸ್ ಸುಮಾರು ಕುಟುಂಬ ಪ್ರತಿಯೊಬ್ಬರು ಜೊತೆಗೆ ಆಯತ್ತ ಚಿಲ್ಲರೆ ನಂಗೆ ಫ್ಯಾಮಿಲಿ ಉಂಟು ಆ ಫ್ಯಾಮಿಲಿ ಎಲ್ಲ ಭಾಗವಹಿಸಿಟ್ಟು ಅಂತ ಹೇಳಿದ್ದು ನಾಡ ಕೋರಿಕೆ ನಾಡ ಸಹಕಾರ ಖಂಡಿತ ಇಪ್ಪ ಕೈಜ ಕಾಲತ್ರ ನಮ್ಮೇಲೆ ಕೂಡ ನಾನು ಭಾಗವಹಿಸಿಬಿಟ್ಟು ನಾನು ಕೇಳಾಕಂತ ಸಾಹಿತ್ಯ ಮಾಡ್ತಾನೆ ನಿಂಗಳ ನಮಗೆ ಚೆಕ್ಕೊಂಡಾಗ ಮಾಡಿಕೊಂಡ್ರೆ ನಾನೇ ಜಾಸ್ತಿ ಜವಾಬ್ದಾರಿ ಎಷ್ಟಂದ್ರೆ ಮಾಡ್ಕೊಂಡು ಇನ್ನು ಹಾಕದ ವಿಷಯ ಮಾಡೋಣ ಅದನ್ನು ಮಾಡಿ ನಿಮಗೆ ಇದೇ ರೀತಿಯಾದಂಥ ಸಹಾಯ ಸಹಕಾರ ಖಂಡಿತವಾಯ್ತು ನಾಡಕಂಗೆ ಇಪ್ಪ ചെറിയ ഡിസ്ട്രിക്ട് ആച്ചെങ്കു ಕೊಡಗಲ್ಲಿ ಕೇಳಿಕೊಟ್ಟಂಥ ಕ್ರೀಡಾಪಟುನ ಭಾರತ ದೇಶಕ್ಕೆ ಕೊಡದಂಥ ಡಿಸ್ಟಿಕ್ ಫಸ್ಟ್ ಪಂಜಾಬಿಗೂ ದಂಡನೆ ಕೊಡಗಿಗೂ ಆಚೆ ಇನ್ನೀಗ ಫ್ಯಾಮಿಲಿ ರೋಡ್ ಈ ಟೂರ್ನಮೆಂಟ್ ನಡಪಕ್ಕಂಥ ನಗಡ ಹಾಕಿ ಕೇಳಿ ಸ್ಟಾರ್ಟ್ ಆನೆ ಪೈನ ಇಂದೀಗ ಪ್ರತಿ ಒಂದು ಇದ್ರ ಗೇಮ್ಸ್ಲೆ ಈಗ ಟಗ್ ಆಫ್ ವಾರ್ ಇಕ್ಕು ಕ್ರಿಕೆಟ್ ಇಕ್ಕು ಅನ್ನನೆ ವಾಲಿಬಾಲ್ ಪ್ರತಿ ಒಂದು ಇದನ್ನ ಸ್ಪೋರ್ಟ್ಸ್ ನಂಗಡ ಕೊಡೋ ಕಮಿಟಿಗಳು ಈ ಏರ್ಪಾಡು ಮಾಡಿ ಇದು ಕಲಿಕೂಟ ಮಾಡುವಂಥದ್ದು ಮಾತ್ರ ಅಲ್ಲ ಇದು ನಂಗಡ ಒಕ್ಕಡೊಕ್ಕಡ ಮಾತ್ರ ಅಲ್ಲ ನಂಗಡ ಕೊಡವ ಸಮುದಾಯத்திನ ಕೊಡವ ಜನಾಂಗத்திನ ಒಂದು ಒಟ್ಟು ಮಾಡುವಂತಹ ವೈಯಕ್ತಿಕ ಆಯನೆ ನಂಗಡ ಸಂಸ್ಕೃತಿ ಇಕ್ಕು ನಂಗಡ ಕಲೆ ಇಕ್ಕು ಅಥವಾ ನಂಗಡ ಈ ಪೆರ್ಮೆನ ನಂಗ ಉಲಗ ಮಟ್ಟದಲ್ಲಿ ನಂಗೆ ಇದು ಕಾಟಿಕೊಡುವಂತಹ ಒಂದು ಸುವರ್ಣ ಅವಕಾಶ ಇಂತಹ ಒಂದು ಕಳಿಕೂಟತನ್ನ ಮಾಡಿರುಳ್ಳಂಥದ್ದು ಕನ್ನಡ ಕಂಡುಕೊಳ್ಳಿ ಹಿಂಗ ಕಂಡಿದುಳ್ಳಿರೈಕ ನಂಗಡ ಹಾಕಿ ಕಳಿದೊಮ್ಮೆ ಇಂದಿಕ್ಕ ಉಲಗ ಮಟ್ಟದಲ್ಲಿ ಗಿನ್ನೀಸ್ ಬುಕ್ಸ್ ಆಫ್ ರೆಕಾರ್ಡ್ ಲಿಮ್ಕಾ ಬುಕ್ಸ್ ಆಫ್ ರೆಕಾರ್ಡ್ ಇದ್ದು ಉಲ್ಲೇಖ ചട്ടങ്ങടവക്ക ടീഷർട്ടുകളിൽ ആമക്ക പിന്നെ പൊമ്മാക്കളെ കൂട്ടിയുണ്ട് 177 ടീമിനെ കൂട്ടിയുണ്ട് നമ്മെ നിർത്തിച്ച് 2024 ഒട്ടാണ്ടവക്ക ഇതേ ഊരിൽ നാപ്പോക്കലിൽ 236 ഒക്ക ആമക്ക പൊമ്മക്കളെ കൂട്ടിയുണ്ട് നമ്മെ നിർത്തിച്ച് കഴിഞ്ഞ കാല 2025 ചീകല ಬಾಳೆಕೊಟ್ಟಿರೋ ಒಕ್ಕ ಅರ್ಮೇರಿಯಲ್ಲಿ 282 ಒಕ್ಕಗಳ ಕೂಟಿಯಾಗಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ಗೆ ಆಯ್ತು ದಾಖಲೆ ಮಾಡಿಸಿ ಅಂದರೆ ಈ ಕಾಲ ಚಿವಕೊಂಡ ಅವಕ್ಕಲ್ಲಿ ಎಂತ ವಿಶೇಷ ಅನ್ಸಂಗಿ ಆ ಮಕ್ಕ ಮೊಮ್ಮಕ್ಕಲ್ಲದೆ 14 ಬೈಯಂತರ ಮಕ್ಕಕ್ಕೂ ಈ ಕಾಲ ಟೀ ಕೊಡುವಂಥವ್ರ ಅವಕಾಶ ಇದೆ ನಿಗಕ್ಕೆ ಕೊಡೋಟಗ ಹೋರಾಟ ನಲ್ಲಮೆ ಮಿಂದವಿ ನಮ್ಮೂರಲ್ಲಿ ಇದೇ ರೀತಿಯಲ್ಲಿ ಒಂದು ಇರ್ತದೆ. ಯಾರು ದೇವರಂತ ನಮ್ಮೂರಲ್ಲಿ ಇರುವಾಗ ನಾವು ದೇವರಿಗೆ ಎಲ್ಲ ಮಾಂಸಗಳು ಕೊಡ್ತೀವಿ, ದೇವರಿಗೆ ಕುಡಿಯೋದಕ್ಕೂ ಸಹಾಯವನ್ನು ಕೊಡ್ತೀವಿ. ಅದು ನಮ್ಮೂರಲ್ಲಿ ಇದೆ. ಸೇಮ್ ಅಭ್ಯಾಸ ನಮ್ಮೂರಲ್ಲಿ. ದೇವರಿಗೆ ನಾವು ಏನೆಲ್ಲ ತಿಂತೀವಿ ಅದು ನಮ್ಮೂರಲ್ಲಿ ನಮ್ಮ ದೇವರಿಗೆ ಹಾಕ್ತೀವಿ. ನನ್ನ ದೇವ ಯಾವ್ದಂದ್ರೆ ಅಯ್ಯನಾರ್ ಹತ್ರ ಒಂದು ಅವರು ಮನುಷ್ಯರ ಹತ್ರನೇ ಅನ್ಕೊಳ್ತೀವಿ. ಅವ್ರು ಮನುಷ್ಯರು ಯಾಕೆಂದ್ರೆ ನಮಗಾಗಿ ಕಷ್ಟಪಟ್ಟ ಆ ಕಾಲದಲ್ಲಿ ಯಾರೋ ಒಬ್ಬರು ಜೀವ ಕೊಟ್ಟಿರ್ತಾರೆ. ನಮ್ಮ ಕುಟುಂಬ ನಮ್ಮ ಸಮುದಾಯಕ್ಕೆ ಕಷ್ಟಪಟ್ಟು ಒಬ್ಬರು ಜೀವನ ಕೊಟ್ಟಿದ್ದಾರಲ್ಲ, ಅವರು ನಮ್ಮ ದೇವರ ಹತ್ರ ಅನ್ಕೊಂಡಿರ್ತೀವಿ.
ಸೊ ಅವರಿಗೆ ನಾವು ಪ್ರತಿ ವರ್ಷ ನಮ್ಮ ಏನು ಮನೆಯಲ್ಲಿ ಏನು ಫಂಕ್ಷನ್ ಆಗುತ್ತಂದ್ರೆ ನಾವು ಅಲ್ಲಿಯೇ ಹೋಗ್ತೀವಿ. ಅದೇ ನೋಡುವಾಗ ಇಲ್ಲಿ ನಾವು ನೋಡುವಾಗ ಇಲ್ಲಿ ಒಂದು ದೇವರ ಇಲ್ಲಿ ಅಂದರೆ ಕಾವೇರಿ ತಾಯಿ ನೀರು ಕೊಡೋದು. ಈಗ ಎಲ್ಲ ನಾವು ಹೇಳ್ತಾ ಇದೀವಿ, ನೀರನ್ನು ಸೇಫ್ ಆಗಿ ಇಟ್ಕೊಳ್ಬೇಕು, ಕ್ಲೀನ್ ಆಗಿ ಇಟ್ಕೊಳ್ಬೇಕು. ದೇವರಂದ್ರೆ ಹಾಗೆ ನಾವೆಲ್ಲ ಸೇಫ್ ಆಗಿ ಇಟ್ಕೊಳ್ತೀವಿ. ನಾವೆಲ್ಲ ಬಿಸಿಲಿನಿಂದ ಬಂದಿರೋರು, ಇಷ್ಟು ಬಟ್ಟೆ ಹಾಕಕ್ಕಾಗಲ್ಲ, ಒಂದು ದಿವಸ ಇರೋಕ್ಕಾಗಲ್ಲ. ಬಟ್ ಇಲ್ಲಿ ಈ ಬಟ್ಟೆ ಹಾಕಬೇಕು. ನೀವು ಹಾಕಿರೋ ಬಟ್ಟೆ ಹಾಕಲ್ಲ ಅಂದ್ರೆ ಈ ಚಳಿಯಲ್ಲಿ ಇರೋಕ್ಕಾಗಲ್ಲ. ನೀವು ಹಾಕಿರೋ ಬಟ್ಟೆಗೂ ಒಂದು ಕಾರಣ ಇರ್ತದೆ. ಸೊ ನಾವು ಹಾಕೋ ದೇವರಿಗೂ ಒಂದು ಕಾರಣ ಇರ್ತದೆ. ಇಲ್ಲಿ ಬೋರ್ ತಿನ್ನುವುದಕ್ಕೂ ಈ ಚಳಿಯಲ್ಲಿ ಇರಬೇಕಾದ್ರೆ ಮಾಂಸ ತಿನ್ನದೆ ಯಾರು ಇರೋಕ್ಕಾಗಲ್ಲ. ಇದು ಯುರೋಪ್ ಹೋಗುವಾಗ ಯಾಕೆ ಅಲ್ಲಿ ಜಾಸ್ತಿ ಮಾಂಸ ತಿಂತಾರಂದ್ರೆ ಅಲ್ಲಿ ಅಷ್ಟು ಚಳಿ ಇರ್ತದೆ. ಎಲ್ಲಿ ಚಳಿ ಜಾಸ್ತಿ ಇರ್ತದೆ ಮತ್ತು ಅವೈಲಬಿಲಿಟಿ ಇರ್ತದೆ ಅಲ್ಲಿ ಆ ಮಾಂಸವನ್ನು ತಿಂತಾರೆ. ಹೆಚ್ಚ ಕಾರಣ ಚಿಕಿತ್ಸೆ ಇಟ್ಕೊಂಡು ಅದ್ರ ಮೇಲೆ ಕೊಡೋಕ್ಕಾಗಲ್ಲ. ಬಹುಶಃ ಈಗ ವಿದ್ಯಾ ತರಬೇತಿಗೆ ನಂಗೆ ಬ್ಯಾಂಗ್ಳೂರಿಗೂ ಹೋಗೋದಿಲ್ಲ, ನನ್ನ ವಿದ್ಯಾಭ್ಯಾಸ ಅಲ್ಲಿ ಆದಮೇಲೆ ಇಲ್ಲಿ ಟ್ಯೂಷನಲ್ಲಿ ನಿಂಕೋದು ಇಲ್ಲ. ನನಗೆ ಚೇಕ್ಕೊಂಡು ಒಕ್ಕತ್ರ ಹಿಂಗೆ ಎಂತ ಮಾಡಿ ಚೆಕ್ ಕೂಡ ಹಿಂಗೆ ಕಾಕದ ಗೋಸಿಗೆ ಬಪ್ಪದು ಮಾಡೋದನ್ನು ಅದನ್ನೇ ಒತ್ತಾಯ ಮಾಡಿದ್ದು ಎಲ್ಲರೂ ಸಮಿತಿನ ಹಿಂಗೆ ಬಂತೇವೆ ಅನ್ನೋದು ನಮಗೆ ಬಂತೇ ಬಪ್ಪದು ನಾಡ ಕರ್ತವ್ಯ. ಭಾರಿ ಖುಷಿಲಿ ಭಾರಿ ಸಂತೋಷದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಭಾರಿ ಚೈತೆ ಡಿಸೈನ್ ಮಾಡಿದ್ದಿಲ್ಲ ದಾರಿ ಮಾಡಿ ಅದು ಗೊತ್ತಿದೆ ನನಗೆ ಮಾಡಿ ನಂಗೆ ಅಭಿನಂದನೆಯನ್ನು ಸಲ್ಲಿಸುವುದು. ನವೀನ್ ಸೇರ್ಕೊಂಡಾಯಿತು ನವೀನ್ ಭಾರಿ ಚೆನ್ನಾಗಿದೆ. ಇದನ್ನೆಲ್ಲ ಕುರಿರಲ್ಲೇ ಕೇರಳ में और ಕಾಲಂಜ ಕಾಲಕ್ಕೆ ಇನ್ನೂ ಚಾಯ್ತೆ ಆಯ್ತು ಬಂದಂತೆ ಜಾಸ್ತಿ ತಂಡ ಅದನ್ನು ಸ್ಪರ್ಧೆ ಮಾಡಿದ್ರಿ, ಇನ್ನೆಚ್ಚಕ್ಕೂ ಒಕ್ಕ ಸ್ಪರ್ಧೆ ಮಾಡಿದ್ರಿ. ಈ ಕುರಿಯ ಎಮ್ಮೆ ಇನ್ನೆಚ್ಚಕ್ಕೂ ಚಾಯಡೆ ಆಡು ಜಾಸ್ತಿ ಒಕ್ಕತ್ರಂಗ ಇದು ಭಾಗವಹಿಸಿದ್ರಿ. ಕೇರ್ಬಲಿ ನಮ್ಮಿಂದ ಭಾರಿ ಪ್ರಸಿದ್ಧ ಹಾಕಿ ಅನನ್ಯ ವರ್ಷ ಕ್ರಿಕೆಟ್ ರಚಿಕೆ ಇಂದು ಕೇರ್ಬಲಿ ಕೂಡ ಚಾಯ್ತೆ ಆಯ್ತು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಡ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಅಡಿಕೆ ಕೇಂದ್ರ ನೂತನವಾಗಿ ಉದ್ಘಾಟಿಸಲಾಯಿತು. ಅಡಿಕೆ ಬೆಳೆಗಾರರ ಜೀವನಾಡಿಯಾದ ಮಲೆನಾಡು ಅಡಿಕೆ ಮಾರಾಟದ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಸಂಕ್ಷಿಪ್ತದಲ್ಲಿ ಮಾಮ್ಕೋಸ್ ಎಂದೇ ಪ್ರಸಿದ್ಧವಾದ ಸ್ವಾತಂತ್ರ್ಯ ಪೂರ್ವ ಸಹಕಾರಿ ಸಂಸ್ಥೆಯು ಕೆಆರ್ಪೇಟೆ ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಅಡಿಕೆ ಖರೀದಿ ಕೇಂದ್ರ ನೂತನವಾಗಿ ಉದ್ಘಾಟಿಸಲಾಯಿತು. ಅಡಿಕೆ ಮಾರಾಟ ಖರೀದಿ ಕೇಂದ್ರವನ್ನು ಶಿವಮೊಗ್ಗ ಮಾಮ್ಕೋಸ್ ಉಪಾಧ್ಯಕ್ಷ ಎಚ್.ಎಸ್. ಮಹೇಶ್ ಹುಲ್ಕುಳಿ ರೈತರಿಂದ ಅಡಿಕೆಯನ್ನ ತೂಕ ಅಳೆದು ಹಾಗೂ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು. ಬಳಿಕ ಮಾತನಾಡಿದ ಎಚ್.ಎಸ್. ಮಹೇಶ್ ಹುಲ್ಕಳಿ, ಅಡಿಕೆ ಬೆಳೆಗಾರರ ಜೀವನಾಡಿ ಎಂದೇ ಪ್ರಖ್ಯಾತ ಹೊಂದಿರುವ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗದಲ್ಲಿ ಮಾಮ್ಕೋಸ್ ಎಂಬುದಾಗಿಯೇ ಪ್ರಸಿದ್ಧಿ ಹೊಂದಿದೆ. ಅಂದಿನ ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಎಂ ಶೇಷಾದ್ರಿ ಅವರ ಅಧ್ಯಕ್ಷತೆಯಲ್ಲಿ ಅಡಿಕೆ ಬೆಳೆಗಾರರ ಹಿತವನ್ನು ಕಾಯುವ ಉದ್ದೇಶದಿಂದ ದಿನಾಂಕ 8 ನವೆಂಬರ್ 1939ರಂದು ಈ ಸಂಘವನ್ನು ಸ್ಥಾಪಿಸಲಾಗಿದೆ. ಸಂಸ್ಥೆಯ ಕೇಂದ್ರ ಕಚೇರಿಯು ಶಿವಮೊಗ್ಗದಲ್ಲಿದೆ. ಈಗಲೂ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಪ್ರಾರಂಭದಲ್ಲಿ ಕೇವಲ 659 ಜನರು ಸದಸ್ಯರಿದ್ದು 5121 ಮೂಟೆ ಮಾತ್ರ ಅಡಿಕೆ ಆವಕವಾಗಿತ್ತು. 16,031 ಷೇರು ಬಂಡವಾಳದೊಂದಿಗೆ ಆರಂಭಗೊಂಡ ಸಂಘವು ಸ್ಥಾಪನೆಯ ವರ್ಷವೇ 3,867 ನಿವ್ವಳ ಲಾಭ ಗಳಿಸಿ ಶೇಕಡ 6.25 ಡಿವಿಡೆಂಡ್ ನೀಡುವಲ್ಲಿ ಸಫಲವಾಗಿದೆ. ನಂತರ ಮಾಮ್ಕೋ ಸಂಸ್ಥೆಯು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆದಿದ್ದು 30,500ಕ್ಕೂ ಹೆಚ್ಚು ಸದಸ್ಯರೊಂದಿಗೆ ಸದೃಢ ಆರ್ಥಿಕ ತಳಹದಿಯನ್ನು ಹೊಂದಿದೆ. ಪ್ರಾರಂಭದಿಂದ ಇಲ್ಲಿಯವರೆಗೂ ಲಾಭದಲ್ಲಿ ಕಾರ್ಯನಿರ್ವಹಿಸುತ್ತಾ ಪ್ರತಿ ವರ್ಷ ಡಿವಿಡೆಂಡ್ ನೀಡುತ್ತಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದರು. ರೈತರು ಖರೀದಿ ಕೇಂದ್ರದಲ್ಲಿ ಅಡಿಕೆಯನ್ನ ದಾಸ್ತಾನಿರಿಸಿ ಆಧಾರ ಸಾಲವನ್ನು ಸಹ ಪಡೆಯುವ ಸೌಲಭ್ಯವನ್ನು ಕಲ್ಪಿಸಲಾಗುವುದು. ಇದನ್ನ ರೈತರು ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಪ್ರಗತಿಪರ ರೈತ ಹೊಸಹೊಳಲು ಸೊಸೈಟಿ ನಿರ್ದೇಶಕ ಕೃಷ್ಣೇಗೌಡ ಮಾತನಾಡಿ, ನಮ್ಮ ತಾಲೂಕಿಗೆ ಅಡಿಕೆ ಮಾರಾಟ ಖರೀದಿ ಕೇಂದ್ರ ಪ್ರಾರಂಭವಾಗಿರುವುದು ಸಂತೋಷದ ಸಂಗತಿಯಾಗಿದೆ. ಇದನ್ನ ತಾಲೂಕಿನ ರೈತ ಬಾಂಧವರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಎಪಿಎಂಸಿ ಕಾರ್ಯದರ್ಶಿ ವಿದ್ಯಾಶ್ರೀ ಹಾಗೂ ಹೊಸಹೊಳಲು ಸೊಸೈಟಿ ನಿರ್ದೇಶಕರಾದ ಕೃಷ್ಣೇಗೌಡ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ಎಪಿಎಂಸಿ ಕಾರ್ಯದರ್ಶಿ ವಿದ್ಯಾಶ್ರೀ, ಗ್ರಾಮ ಪಂಚಾಯತಿ ಸದಸ್ಯ ಕೃಷ್ಣೇಗೌಡ, ಶಿವಮೊಗ್ಗ ಮಾಮ್ಕೋಸ್ ಪ್ರಧಾನ ವ್ಯವಸ್ಥಾಪಕರಾದ ಜಯಂತಿ, ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಬರುವೆ, ನಿರ್ದೇಶಕರಾದ ತಿಮ್ಮಪ್ಪ, ರತ್ನಾಕರ್, ಕೀರ್ತಿರಾಜ್, ಕುಬೇಂದ್ರಪ್ಪ, ಅಂಬಿಕಾ, ಗ್ರಾಮ ಪಂಚಾಯತಿ ಸದಸ್ಯ, ಅಡಿಕೆ ವ್ಯಾಪಾರಿ ಮೂರುಕನಹಳ್ಳಿ ಜಗದೀಶ್, ನಾಗೇಶ್, ಯೋಗಣ್ಣ, ನಾಗೇಶ್, ಆನಂದ್, ಕುಮಾರ್, ವೆಂಕಟೇಶ್,
ವಿಜಯ್ ಕುಮಾರ್ ಸೇರಿದಂತೆ ಅನೇಕ ರೈತರು ಹಾಜರಿದ್ದರು. ಇದು ತೀರ್ಥಹಳ್ಳಿಯಲ್ಲಿ ಹುಟ್ಟಿರೋಂಥದ್ದು ಪ್ರಾರಂಭದಲ್ಲಿ. ಆಮೇಲೆ ವಿಸ್ತರಣೆ ಆಗ್ತಾ 3 ಜಿಲ್ಲೆಯ ವ್ಯಾಪ್ತಿ ಇತ್ತು. ಈಗ ರಾಜ್ಯದ ವ್ಯಾಪ್ತಿಯನ್ನು ನಾವು ಪಡ್ಕೊಂಡಿದ್ದೀವಿ. ಸರ್ಕಾರಿ ವ್ಯವಸ್ಥೆ ಲಾಭ ಆದರೆ ಅದು ಪುನಃ ರೈತರಿಗೆ ಸೇರುತ್ತೆ. ನಮ್ಮ ಕ್ಯಾಂಪದ ಒಬ್ಬರು ಅಧ್ಯಕ್ಷರು ಮಾತನಾಡ್ತಾ ಇದ್ದಾರೆ ಕೃಷ್ಣಗೌಡ. ಸಂಸ್ಥೆ ನಷ್ಟ ಆಗಿದ್ರೆ ಕೂಡ ಅದು ಕೂಡ ರೈತರಿಗೆ, ಅದು ರೈತರಿಗೆ ಹೆಚ್ಚು ಲಾಭ ಆಗಿದೆ. ಈ ಸಂಸ್ಥೆ ನಿರಂತರವಾಗಿ ಸುಮಾರು ನಾವು 1200 ಕೋಟಿ ವ್ಯವಹಾರವನ್ನು ಈ ಸಂಸ್ಥೆ ಮಾಡುತ್ತದೆ ಪ್ರತಿ ವರ್ಷ. ಲಾಭಾಂಶ ಎಷ್ಟು ಕೇಳಿದ್ರೆ ನಮ್ಗೆ 4 ರಿಂದ 5 ಕೋಟಿ, ನಿವ್ವಳ ಲಾಭ 5 ಕೋಟಿ ಇರುತ್ತೆ. 8 ರಿಂದ 10 ಕೋಟಿ ಲಾಭ. ಇಷ್ಟು ವ್ಯಾಪಾರ ಮಾಡಿದ್ರೆ ನಮ್ಮ ಖಾಸಗಿ ವರ್ತಕ ಎಷ್ಟು ಲಾಭ ಮಾಡ್ತಾ ಇಲ್ಲ ಅನ್ನೋದು ನೀವು ಯೋಚನೆಗಳನ್ನು ಮಾಡಬೇಕಾಗ್ತದೆ. ಈ ಸಂಸ್ಥೆ ರೈತರಿಗಾಗೆ ಇಟ್ಟಿರೋಂಥ ಸಂಸ್ಥೆ. ಪ್ರಾರಂಭದಿಂದ ಇಲ್ಲಿಯವರೆಗೂ ಒಂದು ದಿನವೂ ಕೂಡ 1 ವರ್ಷ ನಷ್ಟಕ್ಕೆ ಹೋಗಲಿಲ್ಲ. ಹಣದ ದುರುಪಯೋಗದ ಆಪಾದನೆ ಇಲ್ಲ ಈ ಸಂಸ್ಥೆಗೆ. ಪ್ರಸ್ತಾವನೆಯಲ್ಲಿ ಹೇಳಿದಂತೆ ನಮ್ಮ ಮಲೆನಾಡಿನ ಭಾಗದ ಜೀವನಾಡಿ ನಮ್ಮ ಮ್ಯಾಂಕೋ. ಈ ಮ್ಯಾಂಕೋಸ್ನಲ್ಲಿ ಕುತ್ಕೊಳ್ಳಲು ಕೂಡ ಅಷ್ಟೇ. ಈ ಸ್ಥಾನವೂ ಕೂಡ ಇದೊಂದು ಯಾವುದೋ ಬಹಳ ಮಹತ್ತರವಾದ ಸ್ಥಾನ. ಬಹುಶಃ ರಾಜಕಾರಣದ ವೈಖರಿಯಲ್ಲಿ ಯೋಚನೆಗಳನ್ನು ಮಾಡಿದರೆ ಇದು ಅತ್ಯಂತ ಉತ್ತಮವಾದ ಸ್ಥಾನ. ಆದರೆ ಇದು ಕೂತಂತ ಅಷ್ಟೂ ಜನ ಈ ಸಂಸ್ಥೆಗೆ ಅಗ್ರಸವಾಗಿ ದುಡಿತಾ ಇದ್ದಾರೆ ಹೊರತು ತನಗೇನು ಲಾಭ ಇದೆ ಅನ್ನೋಂಥ ಆಡಳಿತ ಮಂಡಳಿ ಅಂದಿನಿಂದ ಇಂದಿನವರೆಗೂ ಬಂದಿಲ್ಲ. ಈ ಸಂಸ್ಥೆ ಏನಿದ್ರು ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡ್ತಾ ಇದೆ. ಧಾರಣೆಯನ್ನ ಹೇಳಿದರು ನಮ್ಮ ಪ್ರಸ್ತಾವನೆಯಲ್ಲಿ ನಮ್ಮ MD ಅವರು. ಬಹುಶಃ ಇಲ್ಲಿ ಇರುವಂಥ ಕೈ ವ್ಯಾಪಾರಿಗಳು ಯಾರೇ ಆಗಿರಲಿ ಯಾವ ಧಾರಣೆಯಿಂದ ದರವನ್ನು ನಿರ್ಧಾರ ಮಾಡ್ತಾರೆ ಅಂದರೆ LPMCಯಲ್ಲಿ ಇರೋಂಥ ನಮ್ಮ ಸಂಸ್ಥೆಗಳು ಧಾರಣೆಯನ್ನು ಕೊಟ್ಟಿದ್ರ ಮೇಲೆ ನಿರ್ಧಾರ ಆಗ್ತದೆ. ಎಲ್ಲಾದರೂ ಒಂದು ವಾರ ನಾವು ಮ್ಯಾಂಕೋಸು ಕ್ಯಾಂಪೋ ವ್ಯಾಪಾರವನ್ನೇ ಮಾಡದ ಇದ್ರೆ ಅಡಿಕೆ ಧಾರಣೆ ಆಗ್ತದೆ ಬರ್ತದೆ ಹೌದು ಯೋಚನೆಯನ್ನು ಮಾಡಬೇಕಾಗುತ್ತೆ. ಆಮೇಲೆ ಈ ಸರ್ಕಾರಿ ವ್ಯವಸ್ಥೆ ಒಳಗೆ ಮಾಡಬೇಕು ಅನ್ನೋ ಉದ್ದೇಶವನ್ನು ನಾನು ಹೇಳ್ತೇನೆ. ಈ ಸಂಸ್ಥೆಗಳಿರೋದ್ರಿಂದ ಇವತ್ತಿನ ಅಡಿಕೆಗೆ ನಿಜವಾದ ಧಾರಣೆ ರೈತರಿಗೆ ಸಿಗ್ತಾರೆ. ರೈತರಿಗೆ ಧಾರಣೆಗಳು ಸಿಗಬೇಕು ಅಂದರೆ ಏಕ ವ್ಯಕ್ತಿಯ ಸಂಸ್ಥೆಗಳಿಂದ ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ. ಇದು ಸರ್ಕಾರಿ ವ್ಯವಸ್ಥೆ ಮಾತ್ರ ಸಾಧ್ಯ ಆಗ್ತದೆ. ಇವತ್ತು ಬಹುಶಃ 30 ವರ್ಷದಿಂದ ನಮ್ಮ ನಿರಂತರವಾದ ಡೆಲ್ಲಿಯ ಯಾತ್ರೆಯಲ್ಲಿ ಧಾರಣೆಗಳು ಉಳಿದಿದೆ. ಬಹುಶಃ ಈ ಅಡಿಕೆಗಿರುವಂಥ ಧಾರಣೆ ನಮ್ಮ ಲಾಬಿಯಿಂದ ಇದೆಯೇ ಹೊರತು ಬೇರೆ ಯಾವುದೇ ಇಲ್ಲ. ಬಹುಶಃ ಈ KR ಪೇಟೆಯವರಿಗೆ ತುಂಬ ಚೆನ್ನಾಗಿ ಅರಿವಿದೆ. ಇಲ್ಲಿ ಭತ್ತ, ರಾಗಿ, ಜೋಳದ ಧಾರಣೆಗಳ ಬಗ್ಗೆ ಯಾವತ್ತೂ ನಿರಂತರವಾದ ಹೋರಾಟಗಳನ್ನು ನಡೆಯುತ್ತೆ. ಅಡಿಕೆ ಬಗ್ಗೆ ಯಾಕೆ ಈ ಧಾರಣೆ ಉಳಿದಿದೆ ಅಂದರೆ ಪಟ್ಟಭದ್ರ ಹಿತಾಸಕ್ತಿಗಳ ಹೊರತುಪಡಿಸಿ ಅಡಿಕೆನೇ ಅದು ಒಂದು ಕ್ರೈಟೇರಿಯಾ ಇದೆ. ಆ ಲಾಬಿ ಇರೋದ್ರಿಂದ ಇವತ್ತು ಈ ಧಾರಣೆ ಇದೆ. ಈ ಕೆಲಸ ಮಾಡ್ತಾ ಇರೋದು ಸಹಕಾರಿ ವ್ಯವಸ್ಥೆ. ಅದರಲ್ಲೂ ವಿಶೇಷವಾಗಿ ಮ್ಯಾಂಕೋಸು, ಕ್ಯಾಂಪು, ತುಮಕೂರು ನಾವು ಒಂದಷ್ಟು ಸಹಕಾರಿ ಸಂಸ್ಥೆಗಳು ಒಟ್ಟುಗೂಡಿಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಬರೋಂಥ ಕೇಸ್ಗಳಿರ್ಬೋದು, ಕೇಂದ್ರ ಸರ್ಕಾರದ ಯಾವುದೇ ಟ್ಯಾಕ್ಸ್ಗಳ ಬಗ್ಗೆ ರಿಲ್ಯಾಕ್ಸೇಷನ್ ಕೇಳೋಂಥದ್ದು, ರಾಜ್ಯ ಸರ್ಕಾರಗಳಿಗೆ ಮನವರಿಕೆ ಮಾಡೋಂಥದ್ದು, ಇದರಲ್ಲಿ ಯಾವುದೇ ಪಕ್ಷ, ಜಾತಿ, ರಾಜಕಾರಣ ಯಾವುದೂ ಇಲ್ಲದೆ ಸಹಕಾರಿಯೇ ಆ ವ್ಯವಸ್ಥೆ ಒಳಗೆ ಈ ಕೆಲಸ ನಡೀತಾ ಇದೆ. ಹಾಗಾಗಿ ಇದನ್ನು ಹೆಚ್ಚು ಬಲಪಡಿಸೋ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕು. ಈ KR ಪೇಟೆಯನ್ನು ಕೂಡ ನಿಮಗೆ ನೇರ ಖರೀದಿಯಿಂದ ಬಿಲ್ಲಿಂಗ್ ಮುಖಾಂತರ ನಿಮಗೆ ಅಡಿಕೆ ವ್ಯವಹಾರದ ಎಲ್ಲ ವ್ಯವಹಾರಗಳು ನಡೀತದೆ. ಇಲ್ಲಿ ಬರೋಂಥ ರೈತರು ತಮ್ಮ RTCಯನ್ನು ತಗೊಂಡು ಬರಬೇಕಾಗ್ತದೆ. ಯಾಕೆಂದರೆ ರೈತರದ್ದೇ ಅಡಿಕೆ ಅನ್ನೋದು ನಮಗೆ ಮಾನದಂಡ ಆಗಬೇಕಾಗ್ತದೆ. ಯಾವುದೇ ಖರೀದಿ ಹೌದು ಅಡಿಕೆ ಮಾಡಬೇಕು. ಅದನ್ನು ಜೊತೆಗೆ ಕೃಷ್ಣೇಗೌಡರು ಒಂದು ಮಾತು ಹೇಳಿದ್ರು, ಅದಕ್ಕೆ ಎಲ್ಲ ಎಲ್ಲ ನಿರ್ದೇಶಕರೇ, ನಮ್ಮ ಕ್ಯಾರ್ಪಡೆ APMC
ನಾವು ರೈತರು ಯಾಕೆ ದಂಡಿಕೆ ಜಾಸ್ತಿ ನಾವೆಲ್ಲ ನೋಡ್ಕೊಬೇಕು, ಏನಾಗುತ್ತೆ ಏನಾಗುತ್ತೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ. ನಾನು ಸುಮಾರು ನಮ್ಮ ತಂದೆ ತಾತನ 35 ಹಿಂಗೆ ಒಂದು ಬೀಳರಲ್ಲಿ ಒಂದು ಅನ್ಯಾಯ ಆಯಿತು. ಅದ್ರ ಬಗ್ಗೆ ಖಂಡಿಸ್ಕೊಂಡು ಸಹ ಬಂದೆ ನಾನು. ಏಕೆಂದ್ರೆ ನಮ್ಮ 25 ಬೇರೆಯವರೆಲ್ಲ 4 ಗಂಟೆ 3 ಗಂಟೆ ಇದೆಲ್ಲ ಅಡ್ಡೆ ಆಗಿತ್ತು ಬೀಳೋರಿಗೆ. ತೂಕ ಮಾಡುವಾಗ ಸೇರ್ಬಾರ್ದು ಹೇಳಲ್ಲ, ತೂಕ ಮಾಡುವಾಗ ಹೊಟ್ಟನ್ನ ಇಟ್ಕೊಂಡಿದ್ದಾರೆ ಬೇರೆ ಅದಕ್ಕೊಂದು ಬಟ್ಟೆ ತೆರೆ ಥರ ಇದೆ. ನಾನು ಏನು ಊಟ ಮಾಡಿಲ್ಲ, ಕೊನೆಗೆ ಒಂದು ಮೂಟೆ ನಮ್ಮವರು ಮೂಟೆ ಹಾಕುವಾಗ ಸ್ಟೇಜ್ನಲ್ಲಿ ಇಟ್ಟು 86 kg ಇತ್ತು. ಅಲ್ಲಿ ಹೋಗಿ ಮಟ್ಟದಲ್ಲಿ ಆ ಮೂಟೆ ಸಿಕ್ತು, ಕೊನೆಗೆ ಹಾಕಿದ್ರಲ್ಲ ಆ ಮೂಟೆ ಸಿಕ್ತು. ಅದು ಬಟ್ಟೆಲ್ಲ ಮಾಡೋದು 84 kg ಬಂತು. ನಿಲ್ಲಿಸಿ ಅದನ್ನು ಕೂಡ ಊಟ ಹಾಕಿದ್ದೀನಿ. ಆಗಿದ ತಕ್ಷಣ ಅವರೇ ಸಿಕ್ಕಲ್ಬಿಟ್ಟು ಆ ಮೂಟೆನ ತಂದು ಬಾಯಿ ಕೊಟ್ಬಿಟ್ಟು ಸೋಲ್ಬಿಟ್ರು ಮಾಡ್ತಾನ. ಏನೂ ಇಲ್ಲ, ಬಾಯಿ ಚೆನ್ನಾಗಿದೆ, ನನಗೆ ಅನುಭವ ಇತ್ತು, ಮಾಡ್ತಾ ಇದ್ದವು ನಾವು. ಕೆತ್ತನೆಗೆ ಆಗಲ್ಲ ಇದಾಗಲ್ಲ ಗೌಡ್ರು ನಮ್ಗೆ ಸಣ್ಣ ಮೂಟೆ ಮನೆಯಪ್ಪ ಗಂಟೆ ಹಾಕ್ಬಿಡಪ್ಪ, ಇವ್ರದ್ದು ನಮ್ಗೆ ವ್ಯಾಪಾರ ಸಲ ಯಾಕೆ ಅಲ್ಲಿ ಇದ್ದವರೆಲ್ಲ ನೋಡ್ಕೋತಾರೆ ಅಂತೇಳಿ. ಬ್ಯಾಡಿ ಕಂಡ್ರೆ ಎಣ್ಣೆ ಆಗ್ತಾ ಇದೆ, ಇದು ಮಾಡಬೇಡಿ, ನನಗೋಸ್ಕರ ಅಲ್ಲ ಇದು ಮಾಡಬೇಡಿ ಇದೆ. ಅವತ್ತು ಇವತ್ತು ಆ ಮಂಡಿ ಇರೋದು ಕಾಲ ಆಗಿಲ್ಲ. 14 ವರ್ಷ ಆಯಿತು. ನಾವು ಮ್ಯಾಂಗೋ ಮಂಡಿಗಳಿಂದ ರೈಲ್ವೆ ಸ್ಟೇಷನ್ ದೇವರಲ್ಲಿ ಅಲ್ಲೂ ಬಿಟ್ಟಿದ್ದೀವಿ, ಎಲ್ಲ ಕಡೆ ಬಿಟ್ಟಿದ್ದೀವಿ. ಶಿವಮೊಗ್ಗದಲ್ಲಿ ನಾರಾಯಣಪುರ ಮಂಡಿ ಬಸ್ಕೊಂಡು ಅಲ್ಲೆಲ್ಲ ಜಾಸ್ತಿ ಬಣ್ಣಾಟ ಇಟ್ಕೊಂಡು ಬಂದ. ನಾವು ಅನ್ಯಾಯ ಆಗ್ತಿರೋದ್ರಲ್ಲಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಇದರಲ್ಲಿ ಟ್ಯಾಕ್ಸ್ ಕಟ್ ಮಾಡ್ತಾರೆ ಅಥವಾ ಬಿಲ್ ಹಾಕ್ತಾರೆ. ಬಿಲ್ ಹೋದ್ಮೇಲೆ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗಲೇಬೇಕು. ನಾವು ಬಿಲ್ ಇವಾಗ ನಾವು ಕೊಟ್ಬತ್ತೀವಿ, ದುಡ್ಡು ಸಿಗ್ತದೆ ಅಂತ 5 ರೂಪಾಯಿ ಮುಂದಾದ್ರೆ ನಮಗೆ ಕೊಡ್ತಾರೆ. ನಮ್ಮ ಅನ್ಯಾಯ ನಾವು ಮಾಡ್ಕೊಳ್ಳೋಂಥ ನಮಗೆ ನಾವು ಕೊಡ್ಕೊಳ್ಳೋಂಥ ಮೋಸ. ಏಕೆಂದ್ರೆ ಬಿಲ್ಲಿಂದ ಮಾಡೋದು ಯಾರು ಆದಾಯದಿಂದ ಮಾಡಲ್ಲ. ಅವೆಲ್ಲರೂ ಒಂದ್ ಕಡೆ ಹೊಟ್ಟಿರ್ತಾರೆ, ನೋಡ್ತಾರೆ, ಮೂಟೆ ಸುಲಿತಾರೆ, ಎಲ್ಲ ನೋಡ್ತಾರೆ. ಸುಮಾರು ನೋಡ್ಬಿಡ್ತೀನಿ. ಅಲ್ಲಿ ನೋಡೋದು ಕಾಳು ಯಾವ್ದಾದ್ರು ಜಾಲಿನೋ ಅಂತ ಎತ್ಕೊಂಡ್ಬಿಡೋದು. ಕಟ್ ಮಾಡೋದು ಆಗಲ್ಲಪ್ಪ, 2 kg ಕಳೆದ್ಬಿಟ್ಟು ಆಗಪ್ಪ, 3 kg ಕಳೆದ್ಬಿಟ್ಟು ಆಗಪ್ಪ. ಈ ಅನ್ಯಾಯ ಕೊಡಬೇಕು. ನಾವು 3 kg ಅಲ್ಲಿ ಹೋದ್ರೆ ಎಲ್ಲೋಯ್ತು ಅಂತ ನಮ್ಗೆ ಅನ್ಸಂಗಿಲ್ಲ. ಆದ್ರಿಂದ ಇವರು ನಮ್ಮ ಸುರೇಶ್ ಅವರು, ಅವಿನಾಶ್ ಅವರು, ನಮಗೆ ವಿಕಾಸ್ ಎಲ್ಲ ಕುಂದೂರಲ್ಲಿ ಹೇಳ್ಕೊಂಡ್ರು, ಹಿಂಗೆ ಮಂಡಿ ದಯಮಾಡಿ ಮಾಡಿ ಸರ್, ನಮ್ಮ ಸಹಕಾರ ಇರಬೇಕು, ನಾವು ಮಾಡ್ತೀವಿ ಅಂತೇಳಿ. ನಿಜವಾಗ್ಲೂ ಬಾಗಿನ ನಾವು ಜೊತೆ ಇತ್ತು, ಬಿಲ್ಡಿಂಗ್ ಮಾಡಿಕೊಡೋದ್ರಿಂದ ಆಗಲಿ, ಪ್ರತಿಯೊಂದು ಆಗಲಿ ಎಲ್ಲವನ್ನ ನನ್ನ ಮನೆ ಕೆಲಸ ಅಲ್ಲ, ನಮ್ಮ ರೈತರು ನಮ್ಮ ತಾಲೂಕು ಒಳ್ಳೆದಾಗಲಿ ಅಂತ ಮಾಡಬೇಕು ಅಂತ ನಾವು ಎಷ್ಟು ಹೋಗ್ಬಿಡ್ತೀವೋ ಅದೇ ವಿಚಾರ. ಎಲ್ಲ ಅನ್ಯಾಯಕ್ಕೆ ಒಳಗಾಗ್ತಾ ಇದೆ, ಸುಮಾರು ಅನ್ಯಾಯಕ್ಕೆ ಒಳಗಾಗ್ತಾ ಇದೆ. ಅದು ಬೇಡ, ಅದು ಒಳ್ಳೆಯದಾಗಲಿ ಅಂತೇಳಿ ತಂದಿದ್ವಿ. ಬಂಡೀಲಿ ಬಹಳ ಬೇಗ ಇದೆ. ನಮ್ಮಲ್ಲಿ 20 ಕಡೆ ಮಾಡಬೇಕು, ನಮ್ಗೆ 2 ಲಕ್ಷ ಹೋಗಿದೆ ಅಮೌಂಟ್ ಕೊಡಕ್ಕೆ. ಬಾಕಿ ಬ್ಯಾಂಕ್ ಅಕೌಂಟ್ ಹಾಕ್ತಾರೆ ಅಥವಾ ನಮ್ಮ ಇದಕ್ಕೆ ಹಾಕ್ತಾರೆ, ತೊಂದರೆ ಇಲ್ಲ. ನಮ್ಗೆ ಆಗಲಿಲ್ಲ, ನಮ್ಗೆ ಅಮೌಂಟ್ ಬೇಕು, ನಮ್ಮಲ್ಲೇ 2 ಜನ 3 ಜನ ಕಟ್ಕೊಂಡು ಅಡಿಕೆ ಬಿಟ್ಟು ಅವ್ರ ಹೆಸರು ಬಿಲ್ ಹಾಕಿಸ್ಕೊಂಡ್ರೆ 2 ಲಕ್ಷ ದುಡ್ಡು ಕೊಡ್ತಾರೆ, ತೊಂದರೆ ಇಲ್ಲ. ಆಮೇಲೆ ನಾವು ರೈತ RTC ಕೊಡೋದ್ರಿಂದ ನಮ್ಮಲ್ಲಿ ಯಾವ ಟ್ಯಾಕ್ಸ್ ಕಟ್ಟಲ್ಲ. 30 ರೂಪಾಯಿ ನಮ್ಗೆ ಜಾಸ್ತಿ ವ್ಯವಹಾರ ಮಾಡ್ಕೊಂಡು ಕಟ್ಟಾಗಿದೆ, GST ಕಟ್ಟಾಗಿದೆ, ಟ್ಯಾಕ್ಸ್ ಎಲ್ಲರೂ ಬಿಡಿ. RTC ಇದ್ರೆ ನಾವು ರೈತರು ಇಂಥ ಹೋರಾಡಬಹುದು, ಹೋರಾಡಿ ಪಡ್ಕೊಳ್ಳೋಣ. ಅದ್ರ ಬಗ್ಗೆ ಯಾವ ಇದು ಕಟ್ಟಾಗಲ್ಲ. ದಯಮಾಡಿ ಬಿಡಿ, ನಮ್ಮ ತಾಲೂಕು ಬಂದಿದೆ ಗಳಿಸೋಣ. ಏಕೆಂದ್ರೆ ನಾವು ಎಲ್ಲೋ ಇಲ್ಲಿಂದ 150-200 ಕಿಲೋಮೀಟರ್ ಹೋಗಿ ಶಿವಮೊಗ್ಗಕ್ಕೆ ವಾರ ರೋಡೆಲ್ಲ ಗುಂಡಿದ್ದು ಸಹ ಎಲ್ಲ ಓಡಾಡಕ್ಕಾಗಲ್ಲ. ಎಲ್ಲ ಇಷ್ಟೆಲ್ಲ ಅನುಭವಿಸ್ತಿದ್ದೀವಿ. ಅದಕ್ಕೋಸ್ಕರ ನಾನು ನಮ್ಗೆ ಎಷ್ಟು ಗೊತ್ತಿಲ್ಲ, ನಮ್ಮ ರೈತರು ಸುಮಾರು ಬಂದಿದೆ ಸಿಕ್ಕಾಪಟ್ಟೆ ನಮ್ಮ ತಾಲೂಕಲ್ಲಿ. ಸರ್ ಇನ್ನು 5 ವರ್ಷದಲ್ಲಿ ಒಂದಿಷ್ಟು ಭಯವಾಗುತ್ತೆ. ಅದನ್ನು ಕಂಡು ಮಾಡಲೇಬೇಕು ಸರ್, ಇದೆಲ್ಲ ದೊಡ್ಡ ಕರ್ನಾಟಕ ಸಂಸ್ಥೆಯಲ್ಲಿ ಬೆಳೀಲಿ, ಎಲ್ಲರೂ ನಾವೆಲ್ಲ ಸಹಕಾರ ಮಾಡೋಣ ಅಂತ ಹೇಳ್ತಾ. ಹಾಗೆ ನಮ್ಮ ATMC ಒಂದು ಅನ್ಯಾಯ ಆಗ್ತಾ ಇದೆ. ಮೇಡಮ್ ಅವ್ರು ಸ್ವಲ್ಪ ದಯಮಾಡಿ ಗಮನ ತರಬೇಕು. ಆ ಕಡೆ ಬೇರೆಯವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬ್ರೋಕರ್ಗಳು 75 ರೂಪಾಯಿ ಅಡಿಕೆ ತಗೊಂಡು ಅದು ರೈತರಿಗೆ ಸಿಗ್ತಾ ಇಲ್ಲ, 75 ತಗೊಂಡು ಬೇರೆಯವ್ರಿಗೆ 74 ರೂಪಾಯಿ ಮಾಡ್ತಿದ್ದಾರೆ ಅಂದ್ರೆ ಕಾರಣ ಏನು? ಕಳಿಸಿದ್ದೀನಿ ನಾನು 2-3 ಜನ. ಎಲ್ಲರೂ ಹಂಗೆ ಮಾಡ್ತಾ ಇಲ್ಲ, ಅವ್ರದೇ ದರ್ಬಾರು. ರೈತರು ಬೇರೆಯವ್ರು ತಗೊಳ್ಳೋದು ಬಿಡೋದೇ ಇಲ್ಲ, ನೋಡೋದು ಅಲ್ಲೇ ಅಡ್ಡ ಹಾಕೊಳ್ಳೋದು, ಇದು ಮಾಡೋದು. ಅದು ಯಾಕಾಯ್ತದೆ? ಕಾರಣ ಏನು? ಅವ್ರು ವ್ಯತ್ಯಾಸ ಮಾಡ್ತಾರೆ, ತಗೊಳ್ಳೋಕೆ ಸಾಧ್ಯ ಏನೋ? ಅದನ್ನು ಸ್ವಲ್ಪ ಗಮನ ಇಡಿ. ನಾನು ನೆಗೆಟಿವ್ ಹೇಳ್ತಿದ್ದೆ, ಅವ್ರ ಜೊತೆ ಮಾತಾಡ್ತೀನಿ. ಜಾಸ್ತಿ ಲಾಭ ಸಿಗುತ್ತೋ ಅಲ್ಲಿ
ಅದರದ್ದು ನಿಮಗೆಲ್ಲ ನ್ಯಾಯಯುತವಾಗಿ ಇದು ತೂಕ ಆಗಲಿ ಬೆಲೆ ಆಗಲಿ ಸಿಗುತ್ತಲ್ಲ ಅಲ್ಲಿ ವೇದಿಕೆಗಳು ಹೆಚ್ಚಾಗಲಿ ಅನ್ನೋ ಉದ್ದೇಶ ನಂದು. ಈಗ ರೈತರಿಗೆ ಏನಾದರೂ ಅನುಕೂಲ ಆಗಲಿ ಅಂತ ನಾನು ಕೇಳಿದಾಗ ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕೇವಲ 15 ಮಂದಿಯ ಸಮ್ಮುಖದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಿದರು. ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಿಷ್ಣು ದೀಪೋತ್ಸವ ಅರ್ಥಪೂರ್ಣವಾಗಿ ನಡೆಯಿತು. ಕ್ಯಾರ್ಪೇಟೆ ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಪಬ್ಲಿಕ್ ಶಾಲಾ ಎದುರುಗಡೆ ಅಡಿಕೆ ಕೇಂದ್ರವನ್ನು ಉದ್ಘಾಟಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್ ಹೆಬ್ಬಾಲೆ.